ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ನಿನ್ನೆಯಷ್ಟೇ 2024ರ ಒಂದು ಸಿಲೆಬಸ್ಸನ್ನು ಬಿಡುಗಡೆ ಮಾಡಿದ್ದಾರೆ ಇಲಾಖೆ ವೆಬ್ಸೈಟಲ್ಲಿ. ಏನು ಒಂದು ಜೂನ್ 30ನೇ ತಾರೀಕು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗ್ತಾ ಇದೆ, ಆ ಒಂದು ಪರೀಕ್ಷೆಗೆ ಪೂರಕವಾಗಿ ಸಿಲೆಬಸ್ಸನ್ನು ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಚೇಂಜಸ್ ಏನಾಗಿಲ್ಲ. ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಏನು ಸರ್ ಚೇಂಜ್ ಆಗಿಬಿಟ್ಟಿದೆ, ಹಂಗೆ ಏನು ಚೇಂಜ್ ಇಲ್ಲ. ಅದು ನೀವು ನೀಟಾಗಿ ಓದ್ಕೊಂಡಿದ್ದೆ ಆದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಪಿಕ್ಚರ್ ಏನಿದೆ ಅಂತ, ಆ್ಯಕ್ಚುಲಿ ಸಿಲೆಬಸ್ ಏನಿದೆ ಅಂತ. ಅಂದರೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈಗ ಏನು ಮಾಡಿದರೆ, ನಿಮಗೆ ಕಳೆದ ವರ್ಷಗಳಲ್ಲಿ ಬಿಟ್ಟಂಥ ಸಿಲೆಬಸ್ ನೋಡಿದ್ರೆ ಅಲ್ಲೆಲ್ಲವೂ ಕೂಡ ಪ್ಯಾರಾಗ್ರಾಫ್ ಟೈಪಲ್ಲಿ ಕೊಡ್ತಾಯಿದ್ರು ನಿಮಗೆ. ಇವಾಗ ಏನು ಮಾಡಿದ್ರಿ ಅಂದರೆ ಕಾಲಮ್ ವೈಸು ಪ್ರತಿಯೊಂದು ಪಾಠವನ್ನು ಕೋಟ್ ಮಾಡಿ ಆ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಅವರು ಒಂದು ಕಾಲಮ್ ವೈಸು ಪ್ರಿಪೇರ್ ಮಾಡಿ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲವನ್ನೇ ಕ್ಲಿಯರ್ ಕಟ್ಟಾಗಿ ಈ ಸಲ ಸಿಲೆಬಸ್ಸಲ್ಲಿ ಹೇಳಿದ್ದಾರೆ. ಅಂದರೆ ಏನು ಪ್ಯಾರಾಗ್ರಾಫಲ್ಲಿ ಇತ್ತು ಅದನ್ನೆಲ್ಲ ಪ್ರತ್ಯೇಕವಾಗಿ ಒಂದೊಂದೇ ಅದನ್ನು ಬಿಡಿಯಾಗಿ ಅದನ್ನು ಮಾಡಿ ಕಾಲಮ್ ವೈಸು ಅದನ್ನು ಪ್ರಿಪೇರ್ ಮಾಡಿ ನಿಮಗೆ ಸಿಲೆಬಸ್ ಕೊಟ್ಟಿರುವಂಥದ್ದು. ಲಾಟ್ ಆಫ್ ಚೇಂಜಸ್ ಇಲ್ಲ, ಜಸ್ಟ್ ಅಲ್ಲಲ್ಲಿ ಒಂದಷ್ಟು 10 to 15% ಅಷ್ಟೇ ಚೇಂಜಸ್ ಆಗಿದೆ. ಈಗ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅಂತ. ಅಂದರೆ ಪ್ರತಿಯೊಂದು ಪಾಠವನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ. ಆ ಪಾಠವನ್ನು ಕೊಟ್ಬಿಟ್ಟು ಆ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಅವ್ರು ಹೇಳಿದ್ದಾರೆ, ಇಂಥ ಅಂಶಗಳನ್ನು ನೀವು ಓದ್ಕೊಳ್ಳಿ ಅಂತ, ಆಯಿತಾ. ಸೊ ಪ್ರೀವಿಯಸ್ ಇಯರ್ಗೂ ಇವಾಗಲೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಅದೇ ಡಿಫ್ರೆನ್ಸ್ ಅಷ್ಟೇ. ಏಕೆಂದರೆ ನಾವು ಹೇಳುವಂಥದ್ದು ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಲೇ ಸಿಲೆಬಸ್ ಕೊಟ್ಬಿಟ್ರೆ ಅಲ್ಲ ಟೈಮ್ ಸಿಕ್ಬಿಡೋದು ಈಗ, ಆಯಿತಾ. ಹಾಗಾಗಿ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟೇಟ್ ಬುಕ್ಸನ್ನು ನೀವು ಓದ್ಕೊಂಡ್ರೆ ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಅವರು NCERT ICS ಸಿಲೆಬಸ್ಸು ಆ ಬುಕ್ಸನ್ನು ರೆಫರ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಮೂಮೆಂಟಲ್ಲಿ ನಿಮಗೆ ಇನ್ನು 1 ತಿಂಗಳ ಅವಧಿ ಒಳಗಡೆ ಎಲ್ಲವನ್ನು ನೀವು ಕಲೆಕ್ಟ್ ಮಾಡಿ ಓದಲಿಕ್ಕಾಗಲ್ಲ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ಇವಾಗೆಲ್ಲ ಓದ್ತೀವಿ ಅಂತ ಯಾರು ಅನ್ಕೋತಾರೋ ಅವ್ರಿಗೆ ಇಡೀ ಸಿಲೆಬಸ್ ಕವರಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಈ 1 ತಿಂಗಳಲ್ಲಿ ಎಲ್ಲವನ್ನು. ಮುಂಚೆಯಿಂದ ಓದಿರೋರಿಗೆ ಅದೇನು ಆರಾಮಾಗಿ ಓದ್ಬಿಡ್ತಾರೆ. ಈಗ ಅವರು ಈ ಟೈಮನ್ನು ರಿವಿಷನ್ ಟೈಮ್ ಆಗಿ ಅವರು ಯೂಸ್ ಮಾಡ್ಕೋತಾರೆ, ಆಯಿತಾ. ಅದಕ್ಕೆ ನಾನು ಮುಂಚೆ ಎಲ್ಲ ಹೇಳ್ತಾ ಇದ್ದಿದ್ದು. ಸೊ ವೆಯ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ನೋಟಿಫಿಕೇಷನ್ಗೆ, ನಿಮ್ಮ ಸ್ಟಡೀಸ್ನ ಆರಂಭ ಮಾಡಿ ಅಂತ. ಸೊ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಈಗ ವಿಚಾರಕ್ಕೆ ಬರೋಣ ಡೈರೆಕ್ಟ್ಲಿ ಈಗ. ಸೊ ದಯಮಾಡಿ ಯಾರು ಹೊಸ್ದಾಗಿ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ ಇಲ್ಲಿ ಈ ವರ್ಷ ಏನು ಸಿಲೆಬಸ್ ಬಿಡುಗಡೆ ಮಾಡಿದರೆ ಈಗ ನಿಮಗೆ ಪ್ರತ್ಯೇಕವಾಗಿ ಸಿಲೆಬಸ್ ಬಿಟ್ಟಿಲ್ಲ. ಪೇಪರ್ 1 ಪೇಪರ್ 2 ಅಂತ. ಅಂದರೆ ಎರಡೂ ಪತ್ರಿಕೆಯನ್ನು ಕ್ಲಬ್ ಮಾಡಿ ಒಂದು ಸಿಲೆಬಸ್ನ ಬಿಡುಗಡೆ ಮಾಡಿದ್ದಾರೆ. ಈ ಸಿಲೆಬಸ್ಸು ನಿಮಗೆ ಎರಡೂ ಪತ್ರಿಕೆಗೂ ಅನ್ವಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಕೂಡ ಈ ಸಿಲೆಬಸ್ಸು ಅನ್ವಯ ಆಗುತ್ತೆ. ನೋಡಿ ಮೊದಲನೇದು ಬಂದು ಪೇಪರ್ 1 ಪೇಪರ್ 2 ಅಂತ ಹೇಳಿದರೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು. ನೋಡಿ ಇಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅಂತ ಇದೆ ಈಗ. ಸೊ ಮೊದಲನೇದು ಬಂದು ಆ್ಯಸ್ ಯೂಶ್ವಲ್ ಇದು ಚೇಂಜಸ್ ಇಲ್ಲ, ಹಾಗೇ ಇತ್ತು ಕಳೆದ ವರ್ಷ ಕೂಡ. ಕನ್ನಡ ಭಾಷೆ, ಉಗಮ, ಬೆಳವಣಿಗೆ ಹಂತಗಳು ಅದು ಇದ್ದೇ ಇತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಇಲ್ಲಿ ನಿಮಗೆ ಒಂದು 2-3 ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರ್ಬೋದು ಮೇ ಬಿ. ಈಗ ಹಳೆಗನ್ನಡ ಅಂದರೆ ಯಾರು ಅಲ್ಲಿ ಕವಿಗಳು ಬರ್ತಾರೆ, ಅಲ್ಲಿ ಐ ಥಿಂಕ್ ಇದ್ದಂಥ ಕೆಲವೊಂದು ಕೃತಿಗಳಾಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಯಾರು ರಚನೆ ಮಾಡ್ತಾರೆ, ಅದರ ಕಾಲಘಟ್ಟ ಏನು. ಮತ್ತು ನಡುಗನ್ನಡಕ್ಕೆ ಬಂದರೆ ಅಲ್ಲಿ ಯಾರು ಬರ್ತಾರೆ, ಅಲ್ಲಿ ಯಾವ್ಯಾವ ಕೃತಿಗಳ ರಚನೆ ಆಗುತ್ತೆ, ಕಾವ್ಯಗಳ ರಚನೆ ಆಗುತ್ತೆ. ಇನ್ನು ಹೊಸಗನ್ನಡ ಅಂದರೆ ಈ ನವೋದಯ ಕಾಲಘಟ್ಟ ಅಂತ ಅಂದ್ಕೊಳ್ಳಿ ನೀವು, ಆ ಟೈಮ್ದು. ಇಲ್ಲಿ ಯಾರು ನಮ್ಮ ಕುವೆಂಪು ಆಗಿರ್ಬೋದು, BM ಶ್ರೀ ಆಗಿರ್ಬೋದು. ಸೊ ಈ ಒಂದು ಕಾಲಘಟ್ಟ ಅದು. ಅಲ್ಲಿ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ನೀವು ಓದ್ಕೊಳ್ಬೇಕಾಗುತ್ತೆ ಈಗ ಒಂದಷ್ಟು, ಆಯಿತಾ, ಈ 3 ವಿಭಾಗಗಳಲ್ಲಿ. ಸೊ ಆಮೇಲೆ ಇನ್ನೊಂದು ನಿಮಗೆ ಕನ್ನಡ ಪತ್ರಿಕೆಯಲ್ಲಿ ಒಂದು ಗದ್ಯ ಭಾಗ, ಪದ್ಯ ಭಾಗವನ್ನು ಕೊಟ್ಬಿಟ್ಟು ಅದನ್ನು ಓದ್ಕೊಂಡು ಆನ್ಸರ್ ಮಾಡೋ ಥರ ಇರುತ್ತೆ ಅದು ಇಡೀ ಕನ್ನಡ ಪೇಪರಲ್ಲಿ ನಿಮಗೆ. ಹಾಗಾಗಿ ಎಲ್ಲ ಟೈಮಲ್ಲೂ ಹೊಸಗನ್ನಡದ ಒಂದು ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಗದ್ಯ ಬರುತ್ತೆ, ಪದ್ಯ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಯಾವುದೋ ಒಂದು ರನ್ನೊಂದು ಕಾವ್ಯದ ಸಾಲನ ಕೊಡ್ಬೋದು ನಿಮಗೆ ಗದ್ಯ ಭಾಗದಲ್ಲಿ, ಅದೇ ಥರ ಪಂಪುಂದು ಯಾವುದಾದ್ರೂ ಕಾವ್ಯದ ಸಾಲನ ಪದ್ಯ ಭಾಗದಲ್ಲಿ ಕೊಡ್ಬೋದು ನಿಮಗೆ. ಹಾಗಾಗಿ ಹಳೆಗನ್ನಡದ ಯಾವುದೇ ಒಂದು ಪ್ಯಾಸೇಜ್ ಟೈಪ್ ಸಾಲುಗಳು ಬಂದರೆ ಗದ್ಯ ಹಾಗೂ ಪದ್ಯ ಭಾಗದ್ದು ಅದನ್ನು ನೀವು ಒಂದು ಕಡಿಮೆ ಅಂದರೆ ಒಂದು 2 ರಿಂದ 3 ಸಲ ಓದ್ಕೊಂಡ್ರೆ ಅರ್ಥ ಆಗಿಬಿಡುತ್ತೆ. ತುಂಬ ಏನು ಕಷ್ಟಕರವಾದಂಥ ವಿಚಾರಗಳು ಇರಲ್ಲ ಅಲ್ಲಿ. ಹಾಗಾಗಿ ಅದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ, ಆಯಿತಾ. ನೆಕ್ಸ್ಟು ಇನ್ನು ಗ್ರಾಮರ್ ಸೆಕ್ಷನ್ಗೆ ಬಂದರೆ ಯೂಶ್ವಲಿ ನಾವು ಮುಂಚೆ ಎಲ್ಲ ಏನು ಹೇಳಿದೆ ಅದೇ ರಿಪಿಟೇಷನ್ ಆಗಿದೆ. ಇನ್ನು ವರ್ಣಮಾಲೆಯಿಂದ ಓದ್ಕೊಬಿಡಿ ನೀವು. ಸ್ವರಗಳಾಗಿರ್ಬೋದು, ವ್ಯಂಜನಗಳು, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಯೋಗವಾಹಗಳು, ಆಯಿತಾ, ಅವೆಲ್ಲ ಮಿಕ್ಸಪ್ ಆಗಿರುತ್ತೆ. ವರ್ಣಮಾಲೆ ಅಂದರೆ ಅವೆಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ ನೀವು. ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ದಿದಾಂತ, ಅವ್ಯಯ, ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು. ಲೇಖನ ಚಿಹ್ನೆಗಳು ನಿಮಗೆಲ್ಲ ಗೊತ್ತಿದೆಯಲ್ಲ ಎಷ್ಟು ಬರುತ್ತೆ ಅಂತ, ಆಯಿತಾ. ಅಲ್ಪ ವಿರಾಮ, ಪೂರ್ಣ ವಿರಾಮ, ಆಯಿತಾ. ಸೊ ಉದಾಹರಣೆ ಚಿಹ್ನೆ ಆಗಿರ್ಬೋದು, ಅಕ್ಷರ ಸೂಚಕ ಚಿಹ್ನೆ, ದಯಮಾಡಿ ಇವೆಲ್ಲ ಓದ್ಕೊಳ್ಬೇಕು ನೀವು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಅದನ್ನು. ಇನ್ನು ವಾಕ್ಯದ ಪ್ರಕಾರಗಳು ಬಂದರೆ ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ ಅಂತೆಲ್ಲ ಬರುತ್ತೆ ನೋಡಿ, ಅವುಗಳನ್ನ ಕ್ಲಾಸಿಫಿಕೇಷನ್ ಎಲ್ಲ ನೀಟಾಗಿ ಓದ್ಕೊಳ್ಳಿ. ಸೊ ಯಾವ್ಯಾವ್ದು ಎಕ್ಸಾಂಪಲ್ ಬರುತ್ತೆ ಅಂತ. ಇನ್ನು ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ, ಪ್ರತ್ಯಯ ಅಂತ. ಲಿಂಗ ಅಂದರೆ ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ಇನ್ನೊಂದು ಅದರಲ್ಲಿ ಐ ಥಿಂಕ್ ಸಾಕಷ್ಟು ಲಿಂಗಗಳಲ್ಲೂ ಸಾಕಷ್ಟು ಕ್ಲಾಸಿಫಿಕೇಷನ್ ಬರುತ್ತೆ, ಅದನ್ನು ಓದ್ಕೊಳ್ಬೇಕು ನೀವು. ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ, ಇವೆಲ್ಲ ಮತ್ತೆ ಕ್ಲಾಸಿಫಿಕೇಷನ್ ಆಗುತ್ತೆ. ಸಾಧ್ಯ ಆದರೆ ಅವುಗಳ ಕಡೆಯೂ ಒಂಚೂರು ಗಮನ ಹರಿಸ್ಕೊಳ್ಳಿ, ಯಾಕೆಂದರೆ ಪ್ರಶ್ನೆಯನ್ನು ಹೆಂಗೆಲ್ಲ ಕೇಳಲಾಗುತ್ತೆ ಹೇಳಲಿಕ್ಕಾಗಲ್ಲ. ಇನ್ನು ವಿಭಕ್ತಿ ಪ್ರತ್ಯಯಗಳು ನಿಮಗೆಲ್ಲ ಗೊತ್ತೇ ಇದೆ ಈಗ ಎಷ್ಟು ವಿಭಕ್ತಿ ಪ್ರತ್ಯಯಗಳಿರುತ್ತೆ, ಅದಕ್ಕೆ ಬೇಕು ಉದಾಹರಣೆಗಳು.
ಮತ್ತು ಯಾವ್ದಾದ್ರು ಒಂದು ಸಾಲನ್ನು ಕೊಟ್ಬಿಟ್ಟು ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಅಂಡರ್ಲೈನ್ ಮಾಡಿ ಕೇಳ್ತಾರೆ, ಅಲ್ಲಿಗೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಡೀ ವಿಭಕ್ತಿ ಪ್ರತ್ಯಯಗಳನ್ನು ಓದ್ಕೊಳ್ಬೇಕು. ಇನ್ನು ಅದನ್ನು ಬಿಟ್ಟರೆ ಸಮಾನಾರ್ಥಕ, ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ಇದನ್ನು ಒಂದು ರೌಂಡ್ ಓದ್ಕೊಳ್ಳಿ. ಇದಕ್ಕೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಸಮಾನಾರ್ಥಕ ಆಗಲಿ, ವಿಭಕ್ತಿ ಪ್ರತ್ಯಯ ಆಗಲಿ, ವಿರುದ್ಧಾರ್ಥಕ ಪದಗಳಾಗಲಿ, ಇವೆಲ್ಲ 1ರಿಂದ 1-2 ಬಾರಿ ಓದ್ಕೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ, ಆಯಿತಾ. ಅಂದರೆ ಯಾರು ಕನ್ನಡವನ್ನು ಐ ಥಿಂಕ್ 3 ವರ್ಷಗಳ ಕಾಲ ಓದಿರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವನು ಬಿ ಎನಲ್ಲಿ ಈ ಮೇಜರ್ ಕನ್ನಡವನ್ನು ಯಾರು ಓದಿರ್ತಾರೋ ಅವ್ರಿಗೆಲ್ಲ ಇವೆಲ್ಲ ಸೆನ್ಸ್ ಇರುತ್ತೆ ತುಂಬ. ಹಳೆಗನ್ನಡ ಕವಿಗಳು, ಹೊಸಗನ್ನಡ ಕವಿಗಳು, ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು ಅಲ್ವಾ, ಅಲಂಕಾರಗಳು ಪರಿಚಯ ಇರುತ್ತೆ. ಇನ್ನು ತತ್ಸಮ ತದ್ಭವ, ಅಲಂಕಾರ ಮತ್ತು ಛಂದಸ್ಸನ್ನು ಓದ್ಕೊಳ್ಳಿ. ಛಂದಸ್ಸು ಅಂದರೆ ನಿಮಗೆಲ್ಲ ಬರುತ್ತೆ, ಅಲ್ಲಿ ಷಟ್ಪದಿಗಳು ಬರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ವ್ಯಾಕರಣದ ವಿಭಾಗಗಳಲ್ಲಿ ಬರುತ್ತೆ, ಅಲ್ಲಿ ಅವುಗಳನ್ನು ಓದ್ಕೊಳ್ಬೇಕು. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಈಗ ಕನ್ನಡ ಭಾಷಾ ವಿಧಾನ ಮತ್ತು ಬೋಧನಾ ಶಾಸ್ತ್ರ ಅಂತ ನಿಮಗೆ ಇದರಲ್ಲಿ ಒಂದು 7ರಿಂದ 8 ಪ್ರಶ್ನೆಯನ್ನು ಕೇಳಾಗುತ್ತೆ. ಇಲ್ಲಿ ಯಾವುದಿದೆ ಕಂಟೆಂಟ್, ಇಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಯಾಕೆ ಅದನ್ನು ಕನ್ನಡ ಬೋಧನೆಗೆ ಇರತಕ್ಕಂಥ ಮೌಲ್ಯಗಳೇನು, ಉದ್ದೇಶಗಳೇನು ಅಂತ, ಏನಕ್ಕೆ ಅದು ಬೋಧನೆ ಮಾಡಬೇಕು ಅಂತ. ಇನ್ನು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಅಂತ, ಯಾವ್ಯಾವ ರೀತಿಯ ಸಾಹಿತ್ಯ ಪ್ರಕಾರದ ತಂತ್ರಗಳಿದೆ ಟೀಚಿಂಗಲ್ಲಿ, ಅದನ್ನು ಓದ್ಕೊಳ್ಬೇಕು ನೀವು. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆ ಯೋಜನೆಗಳು ಅಂತ, ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅಂತ, ಯಾವುದಕ್ಕೆ ಭಾಷೆ ಮತ್ತು ಸಾಹಿತ್ಯ ಬೋಧನೆಗೆ ನಾವು ಹೇಗೆಲ್ಲ ಅದನ್ನು ಯೋಜನೆಯನ್ನು ಮಾಡ್ತೀವಿ ಅಂತ, ಅದನ್ನು ಪರಿಣಾಮಕಾರಿಯಾಗಿ ಅದು ಹೊರಹೊಮ್ಮಲಿಕ್ಕೆ. ಇನ್ನು ಭಾಷಾ ಕೌಶಲ್ಯಗಳು, ಲ್ಯಾಂಗ್ವೇಜ್ ಸ್ಕಿಲ್ಸು, ಕೌಶಲ್ಯಗಳ ಬೋಧನೆ ಅಂತ, ಸ್ಕಿಲ್ಸನ್ನ ಯಾವ ರೀತಿ ನಾವು ಟೀಚಿಂಗಲ್ಲಿ ಯೂಸ್ ಮಾಡ್ತೀವಿ, ಯಾವ ಥರ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಟೀಚ್ ಮಾಡ್ತೀವಿ ಅಂತ. ಇನ್ನು ಬೋಧನಾ ಸಂಪನ್ಮೂಲಗಳು, ಟೀಚಿಂಗ್ ರಿಸೋರ್ಸಸ್ ಅಂತ ಕರೀತಾರೆ, ಯಾವ್ಯಾವ ಸಂಪನ್ಮೂಲವನ್ನು ಯೂಸ್ ಮಾಡ್ತೀವಿ ಟೀಚಿಂಗಲ್ಲಿ ಅಂತ. ಭಾಷಾ ಕಲಿಕೆಯ ಮೌಲ್ಯಮಾಪನ ಅಂತ, ಇವ್ಯಾಲ್ಯುವೇಷನ್ನು, ಲರ್ನಿಂಗ್ ಇವ್ಯಾಲ್ಯುವೇಷನ್ ಅಂತಾರೆ ಅದನ್ನು. ಇನ್ನು ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಇವೆಲ್ಲ ಅವನಿಗೆ ಇರಲೇಬೇಕಾಗುತ್ತೆ. ಇನ್ನು ಮಾತೃಭಾಷಾ ಬೋಧನಾ ಪದ್ಧತಿಗಳು ಅಂತ, ಆಯಿತಾ. ಮಾತೃಭಾಷಾ ಬೋಧನಾ ಅಂದರೆ ಮದರ್ ಟಂಗ್ನ ಒಂದು ಟೀಚಿಂಗ್ಸ್ ಮೆಥಡ್ಸ್ ಅಂತ ಬರುತ್ತೆ, ಪದ್ಧತಿಗಳು ಒಂದಷ್ಟು ಅಂತ, ಅವುಗಳನ್ನು ಓದ್ಕೊಳ್ಬೇಕಾಗುತ್ತೆ. ಇನ್ನು ಕ್ರಿಯಾ ಸಂಶೋಧನೆ, ದಟ್ ಈಸ್ ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ತಾರೆ ಅನ್ಸುತ್ತೆ, ಮೇ ಬಿ ಅದನ್ನು ಕ್ರಿಯಾ ಸಂಶೋಧನೆಯನ್ನು ಓದ್ಕೊಳ್ಬೇಕು. ಇದೊಂದು ಕಂಟೆಂಟ್ ನಿಮಗೆ ಸಿಗುತ್ತೆ. ಅದು ಯೂಶಲಿ ಈ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ವಿವರಣಾತ್ಮಕ ಪುಸ್ತಕಗಳು ಸಾಕಷ್ಟು ಬರುತ್ತೆ. ಆ ವಿವರಣಾತ್ಮಕ ಪುಸ್ತಕಗಳನ್ನು ನೀವು ಓದಿದ್ದೆ ಆದರೆ ಇಷ್ಟು ಅಂಶಗಳು ನಿಮಗೆ ಅಲ್ಲಿ ಎಲ್ಲವೂ ಕೂಡ ರಿಕವರ್ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಇಷ್ಟನ್ನು ಕೂಡ ನಿಮಗೆ ಅಲ್ಲಿ ಕ್ಲಬ್ ಆಗಿಬಿಡುತ್ತೆ, ಎಲ್ಲವನ್ನು ಓದ್ಕೋಬೋದು ಭಾಳ ಈಸಿಯಾಗಿ. ಸೊ ಕನ್ನಡ ಆಯಿತು. ಈಗ ನೋಡಿ, ಇಲ್ಲಿ ಪರಾಮರ್ಶನ ಗ್ರಂಥವನ್ನು ಕೊಟ್ಟಿದ್ದಾರೆ ಈ ಪೇಪರ್ 1 ಮತ್ತು ಪೇಪರ್ 2 ಕನ್ನಡ ಪತ್ರಿಕೆಗೆ. ಇವೆಲ್ಲ ಓದ್ತು ಅಂದರೆ ನೀವು 1 ತಿಂಗಳಲ್ಲಿ ಇವೆಲ್ಲ ತಗೊಂಡು ಮುಗಿಸ್ಲಿಕ್ಕಾಗುತ್ತಾ? ಹಾಗಾಗಿ ಇದು ಸಿವಿಲ್ ಸರ್ವೀಸು, ದೊಡ್ಡ ದೊಡ್ಡ ಎಕ್ಸಾಮ್ ಇರುತ್ತಲ್ಲ, ಆ ಟೈಪ್ ಆಫ್ ರೆಫರೆನ್ಸನ್ನ ಹೇಳಿದರೆ ಇಲ್ಲಿ ಈ ಹಂತದಲ್ಲಿ ಏನು 1 ತಿಂಗಳ ಅವಧಿ ಇದೆ, ಇಷ್ಟೊಳಗಡೆ ಮುಗಿಸ್ಲಿಕ್ಕಾಗಲ್ಲ. ಹಾಗಾಗಿ ದಯಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಎಲ್ಲ ರೀತಿಯ ಪ್ರಶ್ನೆಗಳು ಮಿಕ್ಸಪ್ ಆಗಿರುತ್ತೆ, ಅದೇ ಇಟ್ಸ್ ಬೆಟರ್ ಅದು, ಆಯಿತಾ. ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ತಿಂಗಳಿಲ್ಲಪ್ಪ ಹೆಂಗೆ ಏನು ಇವೆಲ್ಲ ನೆಗೆಟಿವ್ ಥಾಟ್ಸ್ ಬಿಟ್ಟಾಕ್ಬಿಡಿ, ಆರಾಮಾಗಿ ಓದ್ಬಿಡಿ, ಏನು ತೊಂದರೆ ಇಲ್ಲ. ಆದರೂ ಹೊಸ್ದಾಗಿ ಬಿಟ್ಟಿರೋದ್ರಿಂದ ನಿಮಗೆ ಬೇಗ ಹೇಳ್ಬಿಡ್ತೀನಿ ನಾನು. ಯೂಶ್ವಲಿ ಇದರಲ್ಲಿ ಏನು ಚೇಂಜಸ್ ಇಲ್ಲ, ಮುಂಚೆ ಏನು ರೆಫರೆನ್ಸ್ ಬುಕ್ ಇದ್ದು ಸೇಮ್ ಅದೇ ಇದೆ. ಇಲ್ಲಿ ನೋಡಿ, ಕನ್ನಡ ಕೈಪಿಡಿ ಸಂಪುಟ ಅಂತ ಹೇಳಿದರೆ ಫಸ್ಟು ಇಲ್ಲಿ ಫಸ್ಟ್ ಕಾಲಮಲ್ಲಿ ಐ ಥಿಂಕ್ ಪ್ರಸಾರಾಂಗ 2010, ಕನ್ನಡ ಮಧ್ಯಮ ವ್ಯಾಕರಣ ತೀನಂಶ್ರೀ ಅವ್ರದ್ದು. ಸೊ ಗೀತಾ ಬುಕ್ ಹೌಸು 2011 ಅಲ್ಲಿ ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟರೆ ಮತ್ತೊಂದು ಬುಕ್ಕು ಕನ್ನಡ ವ್ಯಾಕರಣ ದರ್ಪಣ. ಕನ್ನಡ ವ್ಯಾಕರಣ ದರ್ಪಣ ನಮ್ಮ ಹತ್ರನೇ ಇದೆ, ಅದೊಂದು PDF ಫೈಲ್. ಬೇಕಾದ್ರೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ತುಂಬ ಸಲ ಹಾಕಿದ್ದೀನಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರಿದ್ದೀರೋ ಅವ್ರು ಹೋಗ್ಬಿಟ್ಟು ಸರ್ಚಲ್ಲಿ ಕನ್ನಡ ವ್ಯಾಕರಣ ದರ್ಪಣ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಈಗ ನಮ್ಮ ಚಾನಲಲ್ಲಿ ನಿಮಗೆಲ್ಲ ಅವೈಲೇಬಲ್ ಆಗುತ್ತೆ, ಅದು PDF ಸಿಗುತ್ತೆ ನಿಮಗೆ, ಅದು ಓದ್ಕೋಬೋದು. ಇನ್ನು ಅದನ್ನು ಬಿಟ್ಟರೆ ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ಅಂತಿದೆ. ಇಲ್ಲಿ 3 ಜನ ಬರೆದಿರುವಂಥದ್ದು, ವೆಂಕಟಾಚಲ ಶಾಸ್ತ್ರಿಗಳು, KR ಗಣೇಶು, ಪ್ರೊಫೆಸರ್ G ಅಶ್ವತ್ಥನಾರಾಯಣ. ಸೊ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಬಿಟ್ಟಿರುವಂಥದ್ದು ಪ್ರಕಾಶನ. ಸೊ 2009ರಲ್ಲಿ ಇವೆಲ್ಲ ಸಿಗುತ್ತೆ ನಿಮಗೆ. ಅಂದರೆ ಎಲ್ಲ ವ್ಯಾಕರಣದ ಅಂಶಗಳು ಇರ್ತಕ್ಕಂಥ ಒಂದು ಬುಕ್ಕನ್ನ ರೆಫರ್ ಮಾಡಿಬಿಡಿ ನೀವು, ಭಾಳ ನಿಮಗೆ ಎಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಇದೆ. ನಾನು ಹೇಳ್ತೀನಿ ಬೇಕಾರೆ ಕನ್ನಡ ವ್ಯಾಕರಣಕ್ಕೆ ಸೊ ಯಾವುದು ಬೆಸ್ಟ್ ಬುಕ್ ಅಂದ್ಬಿಟ್ಟು ಯಾವುದನ್ನು ಫ್ರಂಟ್ ಕಾಪಿಯನ್ನು ನಿಮಗೆ ಶೇರ್ ಮಾಡ್ತೀನಿ ಬೇಕಾದ್ರೆ ಇವತ್ತು ಇಲ್ಲ ಸಂಜೆ, ನಾನು ಸಾಧ್ಯ ಆದರೆ ಅದನ್ನು ನೀವು ಪರ್ಚೇಸ್ ಮಾಡಿ ಓದ್ಕೊಳ್ಳೋ ಪ್ರಯತ್ನ ಮಾಡಿ. ಅಥವಾ ಅದಿಲ್ಲ ಅಂದರೆ ಎಲ್ಲ ಕನ್ನಡದ ವ್ಯಾಕರಣದ ವಿಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಬುಕ್ಕನ್ನು ರೆಫರ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಷ್ಟೇ, ಅದೇ ನಿಮಗೆ ಇನಫ್ ಆಗಿಬಿಡುತ್ತೆ. ಅದನ್ನು ಬಿಟ್ಟರೆ ಕನ್ನಡ ಭಾಷಾ ಚರಿತ್ರೆ, ಭಾಷಾ ವಿಜ್ಞಾನದ ಮೂಲತತ್ವಗಳು, M ಚಿದಾನಂದ ಮೂರ್ತಿ ಅವ್ರದ್ದು, ಸಮಗ್ರ ಹೊಸಗನ್ನಡ ವ್ಯಾಕರಣ, TS ಅರಳುಗುಪ್ಪಿ, ಕನ್ನಡ ಬೋಧನಾ ವಿಧಾನ, ರಾಘವೇಂದ್ರ ಹೇಳರ್ಜೆ, ಕನ್ನಡ ಭಾಷಾ ಬೋಧನಾ ಶಾಸ್ತ್ರ, BB ಹೊಳಗುಂದಿ, ಪ್ರೌಢಶಾಲೆಗಳಲ್ಲಿ ಕನ್ನಡ ಬೋಧನೆ, ಡಾಕ್ಟರ್ ಮಹಾಬಲೇಶ್ವರ ರಾವಂತ ಅವ್ರದ್ದೊಂದು ಬುಕ್ ಇದೆ. ಇನ್ನು ಅದ್ಬಿಟ್ರೆ ಮಾತೃಭಾಷೆ ಮತ್ತು ಬೋಧನಾ ಶಾಸ್ತ್ರ, BR ರಾಮಚಂದ್ರಯ್ಯ ಹಾಗೂ ಇತರರು. ಇನ್ನು ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಅನುಸೂಯ V ಪರಗಿ, ಇದಂತೂ ಬುಕ್ ಸಿಗುತ್ತೆ ನಿಮಗೆ, ನಮ್ಮ ಟೆಲಿಗ್ರಾಮಲ್ಲಿ ಕೂಡ ನಾವು ಶೇರ್ ಮಾಡಿದ್ದೀವಿ. ಭಾಷಾಶಾಸ್ತ್ರ ಮತ್ತು ಭಾಷಾ ಬೋಧನಾ ಶಾಸ್ತ್ರ ಹಾಗೂ ವಿಷಯಾಂತರ್ಗತ ಭಾಷೆ, ಡಾಕ್ಟರ್ ಪ್ರೀತಿ B ಬಂಡಾಕರು.
ಕನ್ನಡ ಭಾಷಾಶಾಸ್ತ್ರ ಪರಿಷ್ಕೃತ ಸಂಸ್ಕರಣ ಅಂತಿದೆ, ರಾಯ ಧಾರವಾಡಕರ್ ಅವ್ರದ್ದು. ಹೀಗೆ ಇನ್ನೂ 10 ಹಲವಾರಿದೆ. ಇನ್ನು ಕೊನೆಯದಾಗಿ ನೋಡಿ ಇಲ್ಲಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ ಎಲ್ಲಿಂದ 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ ದ್ವಿತೀಯ ತೃತೀಯ ಭಾಷೆಗಳ ಕನ್ನಡ ಪಠ್ಯಪುಸ್ತಕ ಅಂತ, ಆಯಿತಾ. ಸ್ಟೇಟ್ ಬುಕ್ಸು ಎಲ್ಲ ಕಲೆಕ್ಟ್ ಮಾಡಿಬಿಡಿ. ನಿಮ್ಗೆ ಅದರಲ್ಲೇ ಎಲ್ಲ ವಿಷಯಗಳು ಕ್ಲಬ್ ಆಗಿರುತ್ತೆ. ಈ ರೆಫರೆನ್ಸ್ ಬುಕ್ಕನ್ನು ಪರ್ಚೇಸ್ ಮಾಡಿಬಿಟ್ಟು ಓದಬೇಕು ಅಂತೇನಿಲ್ಲ. ಅದು ಅವ್ರು ರೆಫರೆನ್ಸ್ ಬುಕ್ಕನ್ನು ಕೊಡ್ತಾರೆ ಪ್ರತಿಯೊಂದು ಎಕ್ಸಾಮ್ಸ್ಗೂ. ಬಟ್ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಐಡಿಯಾ ಸಿಗುತ್ತೆ ಇವೆಲ್ಲ ಎಲ್ಲೇ ಸಿಗುತ್ತೆ ಅಂತ. ಹಾಗಾಗಿ ನಿಮಗೆ ಸ್ಟೇಟ್ ಬುಕ್ಸಲ್ಲೇ ಎಲ್ಲ ಕನ್ನಡದ ವ್ಯಾಕರಣದ ವಿಭಾಗಗಳು ನಿಮಗೆ ಅಲ್ಲೇ ಅಪ್ಡೇಟ್ ಆಗುತ್ತೆ. ನೀವು ಅಲ್ಲೇ ಓದ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಎಲ್ಲವನ್ನ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, PDF ಶೇರ್ ಮಾಡ್ತೀನಿ, ಓದ್ಕೊಬೇಡಿ. ಸೊ ಕನ್ನಡ ಆಯ್ತು. ಈಗ ನೆಕ್ಸ್ಟ್ ಇಂಗ್ಲೀಷ್ ಬರೋಣ. ನೋಡಿ ಇಲ್ಲೂ ಅಷ್ಟೇ, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗೆ ಇದು ಒಂದೇ ಸಿಲೆಬಸ್ ಬರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಅಂತ ಸೇಮು ಕನ್ನಡದಲ್ಲಿ ಹೇಗಿರುತ್ತೆ ಇಲ್ಲೂ ಅದೇ ಇರುತ್ತೆ. ಸೊ ಫಸ್ಟು ಒಂದು ಪ್ಯಾಸೇಜ್ ಕೊಡ್ತಾರೆ, ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು. ಅದಾದಮೇಲೆ ಒಂದು ಪದ್ಯವನ್ನು ಕೊಡ್ತಾರೆ, ಇಂಗ್ಲೀಷ್ ಪದ್ಯವನ್ನು, ದಟ್ ಈಸ್ ಪೊಯಿಟ್ರಿ ಕೊಟ್ಬಿಟ್ಟು ಅದನ್ನು ಓದ್ಬಿಟ್ಟು ಆನ್ಸರ್ ಮಾಡ್ಕೊಳ್ಬೇಕು ನೀವು. ಇನ್ನು ನೆಕ್ಸ್ಟು ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗು. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಅದರ ಸ್ಕಿಲ್ಸ್ ಆಗಿರ್ಬೋದು, ಬೋಧನಾ ಕೌಶಲ್ಯ ಆಗಿರ್ಬೋದು, ಯಾವ ಥರ ಟೀಚ್ ಮಾಡಬೇಕು ಮತ್ತು ಟೀಚಿಂಗ್ ಮಾಡಲಿಕ್ಕೆ ಯಾವೆಲ್ಲ ಸ್ಕಿಲ್ಸನ್ನ ಯೂಸ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ, ಕೇಳಿಸಿಕೊಳ್ಳುವಿಕೆ ಮತ್ತು ಆಲಿಸುವಿಕೆಯ ದಟ್ ಈಸ್ ಒಂದು ಪಾತ್ರ ಏನು ಅಂತ. ಇನ್ನು ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಟೂಲ್ ಅಂತ. ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಒಂದು ಭಾಷೆಯ ಕಾರ್ಯಗಳು, ಭಾಷೆಯ ತತ್ವಗಳು, ಅದನ್ನು ಒಂದು ವಿದ್ಯಾರ್ಥಿ ಅಂತಕ್ಕಂಥವ್ರು ಯಾವ ರೀತಿ ಅದನ್ನು ಒಂದು ಮಾಧ್ಯಮವಾಗಿ ಯೂಸ್ ಮಾಡ್ತಾನೆ ಅಂತ ಅವನು. ನೆಕ್ಸ್ಟು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಇನ್ ರಿಟರ್ನ್ ಫಾರ್ಮ್ ಅಂತ. ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್ ಐಡಿಯಾಸ್ ವರ್ಬಲಿ ಆ್ಯಂಡ್ ರಿಟರ್ನ್ ಫಾರ್ಮ್ ಅಂತ. ಸೊ ವರ್ಬಲಿ ಅಂದರೆ ದಟ್ ಈಸ್ ಮೌಖಿಕ ಮತ್ತು ಬರೆಯುವಿಕೆ ಅಂತ. ಸೊ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಬರವಣಿಗೆ ಇರಲ್ಲ ಅಲ್ಲಿ. ಸೊ ರಿಟರ್ನ್ ಫಾರ್ಮಲ್ಲಿ, ರಿಟರ್ನ್ ಕಮ್ಯುನಿಕೇಷನಲ್ಲಿ ಬರವಣಿಗೆಯನ್ನು ಅದು ಹೊಂದಿರುತ್ತೆ ಅಂತ ಅಷ್ಟೇ. ಇದನ್ನು ಅಂದರೆ ವ್ಯಾಕರಣವನ್ನು ಇದರಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅಷ್ಟೇ ಇದನ್ನು, ಆಯಿತಾ. ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಎ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ ಅಂತ ಅದೊಂದು ಕಾನ್ಸೆಪ್ಟ್ ಇದೆ, ಅದನ್ನು ಓದ್ಕೊಳ್ಬೇಕು. ಇನ್ನು ಟೀಚಿಂಗಲ್ಲಿ ಲರ್ನಿಂಗ್ ಮೆಟೀರಿಯಲ್ಸು, ಕಲಿಕಾ ಸಾಮಗ್ರಿಗಳು, ಸೊ ಅದನ್ನು ಬಿಟ್ಟರೆ ಇಲ್ಲಿ ಹೇಳಿದರೆ ಇಲ್ಲಿ ದಟ್ ಈಸ್ ಮಲ್ಟಿಮೀಡಿಯಾ ಮೆಟೀರಿಯಲ್ಸು, ಮಲ್ಟಿ ಲಿಂಗ್ವಿಯಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ಸು ಮತ್ತು ರೆಮಿಡಿಯಲ್ ಟೀಚಿಂಗು. ಇವೆಲ್ಲ ನಿಮಗೆ ಗೊತ್ತಿದ್ದಿಲ್ಲ. ರೆಮಿಡಿಯಲ್ ಟೀಚಿಂಗ್ ಯಾವಾಗ ನಾವು ಬಿಡ್ತೀವಿ ಅಂದರೆ, ಯಾವುದಾದ್ರು ಒಬ್ಬ ವಿದ್ಯಾರ್ಥಿ ಹಿಂದುಳಿದಿದ್ದಾನೆ ಅಂದರೆ ಕಲಿಕೆಯಲ್ಲಿ ಅವನನ್ನು ಮೇಲೆತ್ತಲಿಕ್ಕೆ, ಅವನಿಗೆ ಮತ್ತಷ್ಟು ಆತನನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ರೆಮಿಡಿಯಲ್ ಟೀಚಿಂಗನ್ನು ಅವ್ರಿಗೆ ಮಾಡುವಂಥದ್ದು, ಪರಿಹಾರ ಬೋಧನೆಯನ್ನು. ಇನ್ನು ಅದು ಬಿಟ್ಟರೆ ಪಠ್ಯಪುಸ್ತಕವನ್ನು ನಾವು ಯಾವ ರೀತಿ ಬಳಸ್ತೀವಿ, ಬಹುಮಾಧ್ಯಮ ಸಾಮಗ್ರಿಗಳನ್ನು ಯಾವ ಥರ ಬಳಸ್ಕೋತೀವಿ ನಾವು, ಮಲ್ಟಿ ಲಿಂಗ್ವಿಯಲ್ ರಿಸೋರ್ಸಸ್ ಅಂದರೆ ಹಲವಾರು ಭಾಷಾ ಮಾಧ್ಯಮಗಳಿಂದ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ತೀವಿ ಕ್ಲಾಸ್ ರೂಮ್ಸಲ್ಲಿ, ಇವೆಲ್ಲವೂ ಕೂಡ ಈ ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್, ಇವೆಲ್ಲ ಸಿಲೆಬಸ್, ಇದನ್ನು ಓದ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಪ್ರತ್ಯೇಕವಾಗಿ ಬುಕ್ಸನ್ನು ರೆಫರ್ ಮಾಡಬೇಕು ಅಂತಿಲ್ಲ. ಸೊ ದಯಮಾಡಿ ಸಾಧ್ಯ ಆದರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡಿ, ಅಲ್ಲಿ ಕ್ವಶನ್ಸ್ ಕೊಡ್ತಾರೆ ನಿಮಗೆ. ಪೆಡಾಗಜಿಗೆ ಸಂಬಂಧಪಟ್ಟ ಕ್ವಶನ್ಸು ಸಾಕಷ್ಟು ಬರುತ್ತೆ ನಿಮಗೆ. ಒಂದು 5 ಪೇಪರ್ ರೆಫರ್ ಮಾಡಿಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ ಒಂದು 50 ಪೆಡಾಗಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮಗೆ ಪರಿಚಯ ಆಗುತ್ತೆ. ಅವುಗಳ ಬಗ್ಗೆ ನೀವು ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ, ಆಯಿತಾ. ಹಾಗಾಗಿ ವಿವರಣಾತ್ಮಕ ಪುಸ್ತಕವನ್ನು ರೆಫರ್ ಮಾಡಿ. ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧ ಈಗ ಹಲವಾರು ಸಿಗುತ್ತೆ ನಿಮಗೆ. ಈಗ ಸಾಧ್ಯ ಆದರೆ ನೀವು ಇದು KM ಸುರೇಶ್ ಸರ್ ಬುಕ್ ಇದೆ ಒಂದು, ಅದನ್ನು ತೊಗೊಂಡು ರೆಫರ್ ಮಾಡಿ. ಈಗ ನೆನ್ನೆ ನಾನು ನನ್ನ ಮತ್ತೊಂದು ಯೂಟ್ಯೂಬ್ ವಾಹಿನಿಯಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸೈಕಾಲಜಿಯಲ್ಲಿ ಅದನ್ನು ಹೇಳಲಿಕ್ಕೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಂದ್ಬಿಟ್ಟು KM ಸುರೇಶ್ ಸರ್ದು ಒಂದು ಬುಕ್ ಬರುತ್ತೆ. ಅವರು ಅಲ್ಲಿ ಪ್ರೀವಿಯಸ್ ಇಯರ್ ಇಂಗ್ಲೀಷ್ ಪೇಪರ್ ಪೆಡಾಗಜಿ ಕ್ವಶನ್ಸು ಮತ್ತು ವಿವರಣೆಯನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದನ್ನು, ಅದನ್ನು ರೆಫರ್ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಇದಿಷ್ಟು, ಆಯಿತಾ. ಸೊ ಪೇಪರ್ 2 ಕೂಡ ಸೇಮ್ ಸಿಲೆಬಸ್ಸು. ಈಗೇನು ಹೇಳಿದೆ ನಾನು ಇಷ್ಟೊತ್ತು, ಪೇಪರ್ 2ಗೆ ಅದೇ ಸಿಲೆಬಸ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಈಗ ಮುಂದೆ ನೋಡೋಣ. ಈಗ ಸೊ ರೆಫರೆನ್ಸ್ ಬುಕ್ಕೆಲ್ಲ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ, ಇವೆಲ್ಲ ಹೇಳಲಿಕ್ಕೆ ಹೋದರೆ ನಿಮ್ಗೆ ಆಗಲ್ಲ. ನಾನು ಸುಮ್ಮನೆ ಹೇಳಿದ್ನಲ್ಲ ಈಗ. ಸೊ 6ನೇ ತರಗತಿಯಿಂದ ಹಿಡಿದು 10th ತನಕ ರೆಫರ್ ಮಾಡಿಬಿಡಿ. ಅಲ್ಲಿ ಪೇಪರ್ 1ಗೆ ಯೂಸ್ ಆಗುತ್ತೆ ನಿಮಗೆ, ಪೇಪರ್ 2ಗೆ ಯೂಸ್ ಆಗುತ್ತೆ ಅಷ್ಟೇ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ಪರ್ಚೇಸ್ ಮಾಡಿ ಕಲೆಕ್ಟ್ ಮಾಡಿ ಓದಲಿಕ್ಕಾಗಲ್ಲ ಈ ಟೈಮಲ್ಲಿ, ಇವು ರೆಫರೆನ್ಸ್ ಬುಕ್ ತಗೊಂಡು ಇಲ್ಲಿ. ಆಮೇಲೆ ಅದನ್ನೆಲ್ಲ ಓದಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಈಗ ನನ್ನ ಪ್ರಕಾರವಾಗಿ. ನೀವು ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡಬೇಕಿಲ್ಲಿ, ಆಯಿತಾ. ರೆಫರೆನ್ಸ್ ಬುಕ್ಕೆಲ್ಲ ನಾವು ಪರ್ಚೇಸ್ ಮಾಡಿ ಓದ್ತೀವಿ ಅಂದರೆ ಈ ಒಂದು ಟೈಮ್ ಗ್ಯಾಪಲ್ಲಿ ಇಂಪಾಸಿಬಲ್, ಸಾಧ್ಯ ಇಲ್ಲ ಅದು. ನೋಡಿ ಇಲ್ಲಿ ಏನಿದ್ರೆ ಇಲ್ಲಿ ಗ್ಲಿಮ್ಸಸ್ ಆಫ್ ಇಂಗ್ಲೀಷ್ ಪ್ರೌಸ್ ಆ್ಯಂಡ್ ವರ್ಸ್ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಪಬ್ಲಿಷರ್ ಜನತಾ ಪಬ್ಲಿಕೇಶನ್ಸ್ ಅಂತ, ದ ಓರಿಯೆಂಟ್ ಇಂಗ್ಲೀಷ್ ರೀಡರ್ 1 ಫಾರ್ ಹೈಸ್ಕೂಲ್. ಅದು ಬಿಟ್ಟರೆ ದ ಓರಿಯೆಂಟ್ ಪಬ್ಲಿಷಿಂಗ್ ಎ ಕೋರ್ಸ್ ಇನ್ ಇಂಗ್ಲೀಷ್ ಕಾಂಪೋಸಿಷನ್ ಫಾರ್ ಹೈಯರ್ ಸೆಕೆಂಡರಿ ಆ್ಯಂಡ್ ಪ್ರಿ ಯೂನಿವರ್ಸಿಟಿ ಕ್ಲಾಸಸ್ ಮ್ಯಾಕ್ಮಿಲನ್ ಆ್ಯಂಡ್ ಕೋ ಲಿಮಿಟೆಡ್ ಅಂತ ಇದೆ. ಅದು ಬಿಟ್ಟರೆ ದ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ವರ್ಕ್ ಬುಕ್ ಇನ್ ಇಂಗ್ಲೀಷ್ ಫಾರ್ ಕ್ಲಾಸ್ 9 NCERT ಅಂತ ಇದೆ. ಅದು ಬಿಟ್ಟರೆ ಬಿಹ್ಯೂ 9th ಟೆಕ್ಸ್ಟ್ ಆಫ್ ಆದರ್ಶ ಸ್ಕೂಲ್ KTBS ಅಂತ ಇದೆ. ಅದು ಬಿಟ್ಟರೆ ರಿಸೋರ್ಸ್ ಬುಕ್ ಇನ್ ಟೀಚಿಂಗ್ ಆಫ್ ಇಂಗ್ಲೀಷ್ TN ರಾಜು ಅವ್ರದ್ದು.
ಅದು ಬಿಟ್ಟರೆ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಜಾಕ್ ಸಿ ರಿಚರ್ಡ್ಸ್ ಅವ್ರದ್ದು. ಜರ್ನಲ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗು ELTA ಅಂತಂದರೆ ಎಲ್ಟಾ ಅಂತ, ಸೊ ಆಲ್ ಎಡಿಸನ್ಸ್ ಅಂತ ಅವರು ಪ್ರಕಾಶನ ಇದು. ಇಷ್ಟೆಲ್ಲ ಇದೆ, ನನ್ನ ಪ್ರಕಾರ ಎಲ್ಲ ಬೇಕಿಲ್ಲ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನೇ ಓದ್ಕೊಳ್ಳಿ, ನಿಮಗೆ ಎಲ್ಲ ಸಿಲೆಬಸ್ಸು ಇಂಗ್ಲೀಷ್ ಪೆಡಗಡಿಕ್ ಕ್ವಶನ್ಸ್ ಹೆಂಗೆ ಕೇಳಿದರೆ ಅದನ್ನು ಹೆಂಗೆ ಬಿಡಿಸ್ಬೇಕು ಟೆಕ್ನಿಕ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಮೊದಲು ಕ್ವಶನ್ ಪೇಪರ್ ರೆಫರ್ ಮಾಡಬೇಕು, ಆಯಿತಾ. ಸೊ ನೆಕ್ಸ್ಟು ಇಂಗ್ಲೀಷ್ ಆಯಿತು. ಈಗ ನೆಕ್ಸ್ಟ್ ಬರೋಣ, ಈಗ ಯಾವುದಿದೆ ಅಂತ. ಈಗ ಸಿಲೆಬಸ್ ಫಾರ್ ಹಿಂದಿ ಅದೆಲ್ಲ ಬೇಡ, ಆಯಾ ಸಬ್ಜೆಕ್ಟ್ ಅವರು ಯಾವ ಮೀಡಿಯಮಲ್ಲಿ ಬರೀಬೇಕು ಅಂತ ಅನ್ಕೋತಾರೋ ಆ ಮೀಡಿಯಮಲ್ಲಿ ನೀವು ಸಿಲೆಬಸ್ ನೋಡ್ಕೊಳ್ಳಿ. ಈಗ ನಾನು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷು, CDP, ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ ಅವರಿಗಾದರೆ ದಟ್ ಈಸ್ ಮ್ಯಾಥಮೆಟಿಕ್ಸು, EVS ಇಷ್ಟು ಬರುತ್ತೆ. ಅದನ್ನು ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ಸಿಲೆಬಸ್ಸನ್ನು, ಆಯಿತಾ. ನಮಗೆ ಇವೆಲ್ಲ ಬೇಡ. ಈಗ ಮೇಯ್ನು ಯಾವುದಿದೆ ಅದನ್ನು ನಾವು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸೊ ದಯಮಾಡಿ ಒಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಈಗ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಹೇಳ್ಬಿಡ್ತೀನಿ ನಾನು ಈಗ ಫಸ್ಟು. ನೋಡಿ, ಇದೇನು ಸರ್ ಇದು ಪೇಪರ್ 1 ಇದೆಯಲ್ಲ ಸೋಷಿಯಲ್ ಅನ್ಕೋಬೇಡಿ. ಪೇಪರ್ 1ನಲ್ಲೂ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಬರುತ್ತೆ. ಯಾರಿಗೆ ಅಂದರೆ ಅದು ಬ್ಲೈಂಡ್ ಸ್ಟೂಡೆಂಟ್ಸ್ಗೆ, ಅಂಧ ವಿದ್ಯಾರ್ಥಿಗಳು ಅಥವಾ ಅಂಧ ಅಭ್ಯರ್ಥಿಗಳು ಅಂತ ಯಾರು ಇರ್ತಾರೆ ಅವರಿಗೆ ಇದು ಸೋಷಿಯಲ್ ಸೈನ್ಸ್ ಇರುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ, ಸ್ವಲ್ಪ ಹಾಗೇ ಸ್ಕಾಲ್ ಡೌನ್ ಮಾಡ್ತೀನಿ ನಾನು ಈಗ. ಸೊ ನಾವು ತಾಳ್ಮೆಯಿಂದ ಎಲ್ಲ ನೋಡಬೇಕಾಗುತ್ತೆ, ಆವಾಗ ನಮಗೆ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ KRTT 2024 ಸಮಾಜ ವಿಜ್ಞಾನ ಪಠ್ಯಕ್ರಮ. ಇದು ಪತ್ರಿಕೆ 2ರ ಅಭ್ಯರ್ಥಿಗಳು ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮ. ಇನ್ಕ್ಲೂಡ್ಸ್ ವಿಜುವಲಿ ಇಂಪೈರ್ಡ್ ಕ್ಯಾಂಡಿಡೇಟ್ಸ್ ಅಂತ. ವಿಜುವಲಿ ಇಂಪೈರ್ಡ್ ಕ್ಯಾಂಡಿಡೇಟ್ಸ್ ಅಂದರೆ ಅಂಧ ಅಭ್ಯರ್ಥಿಗಳು ಅಥವಾ ಬ್ಲೈಂಡ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಪೇಪರ್ 1ನಲ್ಲಿ ಇದು, ಆಯಿತಾ. ಕನ್ಫ್ಯೂಸ್ ಆಗಬೇಡಿ. ಇದು ಪೇಪರ್ 2 ಕೂಡ ಇದೇ ಸಿಲೆಬಸ್ ಆಗುತ್ತೆ. ನೋಡಿ, ಎಲ್ಲವನ್ನು ನಿಮಗೆ ಒಂದೊಂದೇ ಕಾನ್ಸೆಪ್ಟನ್ನು ಕೊಟ್ಬಿಟ್ಟು ಅದಕ್ಕೆ ಪೂರಕವಾದ ಒಂದು ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಾನು ಅದಕ್ಕೆ ಹೇಳಿದ್ದೆ, ನಾನು ಮುಂಚೆ ಎಲ್ಲ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ರು ಸೋಷಿಯಲ್ ಸೈನ್ಸ್ ಸಿಲೆಬಸ್, ಇವಾಗ ಕಾಲಮ್ ವೈಸು ನೀಟಾಗಿ ಹೇಳಿದ್ರು ಎಲ್ಲವನ್ನು. ನೋಡಿ, ಮೊದಲು ಹಿಸ್ಟ್ರಿ ವಿಭಾಗದಲ್ಲಿ ನೋಡಿ ಆಧಾರಗಳು, ಅದರಲ್ಲಿ ಯಾವುದು ಬೇಕು, ಯಾವುದು ಓದ್ಕೊಳ್ಬೇಕು ನೀವು. ಸೊ ಚರಿತ್ರೆ ರಚನೆಗೆ ಆಧಾರಗಳು ಏನಕ್ಕೆ ಬೇಕು, ಆಧಾರಗಳ ಮಹತ್ವ ಮತ್ತು ವಿಧಾನಗಳು. ಅದೇ ವಿಧಾನಗಳು ಅಂದರೆ ಮೌಖಿಕ ಆಧಾರಗಳು, ಸಾಹಿತ್ಯ ಆಧಾರಗಳು ಇವೆಲ್ಲ ಬರುತ್ತಲ್ಲ, ಸ್ವದೇಶಿ ಆಧಾರಗಳು ಮತ್ತು ವಿದೇಶಿ ಆಧಾರಗಳು, ಅದನ್ನೇ ಓದ್ಕೊಳ್ಬೇಕಷ್ಟೇ. ಇನ್ನು ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಚರಿತ್ರೆಯ ಪುನರಚನೆಯಲ್ಲಿ ಆಧಾರಗಳ ಪಾತ್ರ ಅಂತ ಕಂಪ್ಲೀಟ್ ಆಧಾರಗಳ ಬಗ್ಗೆ ನಿಮಗೆ ಒಂದು ಇಡೀ ಟೆಕ್ಸ್ಟ್ ನಿಮಗೆ ಅದನ್ನು ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಈಗ ಭಾರತ ವರ್ಷ ಅಂತ. ಈಗ ಭಾರತದ ಭೌಗೋಳಿಕ ಲಕ್ಷಣ, ಪ್ರಾಗಿತಿಹಾಸ ಕಾಲ ಮತ್ತು ಚರಿತ್ರೆಯ ಪೂರ್ವಕಾಲ, ಬದುಕಿಗಾಗಿ ಬಳಸಿಕೊಂಡಂಥ ತಾಣಗಳು. ಅಂದರೆ ನೀವೆಲ್ಲ ಹಳೆಯ ಒಂದು ಸಿವಿಲೈಸೇಷನ್ ಬರುತ್ತೆ ಇವೆಲ್ಲವೂ ಕೂಡ. ಸೊ ಬೆಂಕಿಯ ಬಗ್ಗೆ ತಿಳಿವು ಅಂತ ಅಂದರೆ ಯಾರಿಗೆ ಗೊತ್ತಾಯಿತು ಮೊದಲು ಅಂತ, ಬೆಂಕಿಯ ಬಗ್ಗೆ ಸುಳಿವು ಮತ್ತು ಅದರ ಅರಿವು ಅಂತ, ಯಾವ ಯುಗದಲ್ಲಿ ಅಂತ. ಗುಹೆಗಳಲ್ಲಿ ಕಂಡು ಬರ್ತಕ್ಕಂಥ ರೇಖಾಚಿತ್ರಗಳು, ಬದಲಾಗ್ತಾ ಇರತಕ್ಕಂಥ ಪರಿಸರ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಏನ್ಸಿಯಂಟ್ ಸಿವಿಲೈಸೇಷನ್ ಬಗ್ಗೆ ಕಾನ್ಸೆಪ್ಟ್ ಇದು. ಸಿಂಧು ಸರಸ್ವತಿ ನಾಗರಿಕತೆ ಅಂದರೆ ಅದನ್ನು ಸಿಂಧು ನದಿ ನಾಗರಿಕತೆ ಅಂತ ಅಂದ್ಕೊಳ್ಳಿ. ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ನು, ಅಮೆರಿಕ ನಾಗರಿಕತೆಗಳು. ಇದಂತೂ ನಿಮಗೆ 8ನೇ ಕ್ಲಾಸ್ ಬುಕ್ಕಲ್ಲೇ ಸಿಗುತ್ತೆ ನಿಮಗೆ ಇದು, ಆಯಿತಾ. ಹೈಸ್ಕೂಲ್ನ ಒಂದು 8ನೇ ಕ್ಲಾಸ್ ಬುಕ್ ರೆಫರ್ ಮಾಡಿಬಿಟ್ರೆ ನಿಮಗೆ ಅಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ಸಿವಿಲೈಸೇಷನ್ಸು, ಅದು ಗ್ರೀಕು, ರೋಮನ್ನು, ಈಜಿಪ್ಟು, ಆಯಿತಾ, ನಿಮಗೆ ಎಲ್ಲವೂ ಕೂಡ. ಸೊ ಅಲ್ಲೇ ನಿಮಗೆ ಅವೈಲೇಬಲ್ ಆಗುತ್ತೆ. ಅವುಗಳನ್ನ ರೆಫರ್ ಮಾಡಿ ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ಸು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ನೆಕ್ಸ್ಟು ಸನಾತನ ಧರ್ಮ ಅಂತ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ಇದರಲ್ಲಿ ಯಾವುದು ಅಂತ, ಈಗ ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ, ವೇದಗಳ ಅರ್ಥ, ವೇದ ಸಾಹಿತ್ಯದ ವಿಂಗಡಣೆ, ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು, ಮತಗಳು ಹಾಗೂ ಮತಾಚಾರ್ಯರು. ಅದೇ ಮತಗಳು ಅಂದರೆ ಐ ಥಿಂಕ್ ನಾನು ಹೇಳಿದ್ನಲ್ಲ ಈಗ ನಿಮಗೆ, ಐ ಥಿಂಕ್ ಇದು ಏನಪ್ಪ ಅದು ಶಂಕರಾಚಾರ್ಯರು ಬರ್ತಾರೆ ನೋಡಿ, ಅದು ಅದೆಲ್ಲ ಓದ್ಕೊಳ್ಳಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಎಲ್ಲವೂ ಇಲ್ಲೇ ಬರುವುದು, ಆಯಿತಾ. ಇನ್ನು ವಿಗ್ರಹಾರಾಧನೆ ಆರಂಭ, ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಓದ್ಕೊಳ್ಬೇಕೀಗ ಬೇಕಾಗತ್ತೆ. ಅಲ್ಲಿ ವರ್ಧಮಾನ ಮಹಾವೀರ, ಬೌದ್ಧ ಧರ್ಮ ಅಂದರೆ ಗೌತಮ ಬುದ್ಧ, ಇವೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಜೈನ ಧರ್ಮ, ಜೈನ ಮತ ಅಂದರೆ ಇನ್ನೊಂದು ಯಾರು ಬರ್ತಾರೆ, ಪಾರ್ಶ್ವನಾಥನ ಬೋಧನೆ ಮಾಡಿದಂಥ 4 ತತ್ವಗಳು ಮತ್ತು ವರ್ಧಮಾನ ಮಹಾವೀರ. ಇನ್ನು ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧ, ಅವರ ಬೋಧನೆಗಳು ಯಾವ್ಯಾವುದು ಮತ್ತು ಅವರು ಏನು ತತ್ವಗಳು ಹೇಳಿದ್ರು, ಪಂಥಗಳು ಮತ್ತು ಅವರ ಅನುಯಾಯಿಗಳು ಇವೆಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ. ಯೂಶಲಿ ನೀವು ಪೇಪರ್ 2 ಅಭ್ಯರ್ಥಿಗಳು ಇತಿಹಾಸವನ್ನು ಓದಬೇಕಾದ್ರೆ ಒಂದನ್ನು ಬಿಡದೆ ಎಲ್ಲ ಪಾಠವನ್ನು ಒಂದು ಕಡೆಯಿಂದ ಓದ್ತಾರೆ. ತುಂಬ ಜನ ಹಾಗೆ ಮಾಡೋದಿಲ್ಲ. ಯಾಕೆಂದರೆ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಸಿಲೆಬಸ್ಸೇ ನೋಡಲ್ಲ, ಅವರು ಇಡೀ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ತಾರೆ. ಅದು ಒಳ್ಳೆ ಕ್ರಮ. ಅದು ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದಾಗ 8th, 9th, 10th ಈ 3ಕ್ಕೆ ನೀವು ಕವರಪ್ ಮಾಡ್ಕೊಬಿಟ್ರೆ ಈ TETಯ ಪೇಪರ್ 2ನ ಎಲ್ಲ ಸಿಲೆಬಸ್ ಅಲ್ಲೇ ಕವರ್ ಆಗಿಬಿಡುತ್ತೆ. ಅಲ್ಲಿ ಸಿಲೆಬಸ್ ಇದನ್ನು ಓದಬೇಕು, ಇದನ್ನು ಬಿಡಬೇಕು ಅಂತ ಯಾರೂ ಮಾರ್ಕ್ ಮಾಡೋ ಓದಲ್ಲ. ಈಗ ಪೇಪರ್ 2ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಪಾಠ ಅಂದ್ಕೊಳ್ಳಿ, ಈಗ ಆಧಾರಗಳು ಎಲ್ಲವನ್ನು ಓದ್ಬಿಡ್ತಾರೆ. ಅಲ್ಲಿ ಆಧಾರ ಅಂದರೆ ಏನು, ಆಧಾರ ಏನಕ್ಕೆ ಬೇಕು,
ಅದರಲ್ಲಿರ್ತಕ್ಕಂಥ ಟೈಪ್ಸ್ ಏನು, ದೇಶೀಯ ಆಧಾರಗಳು ಅಂದರೆ ಏನು, ವಿದೇಶಿ ಆಧಾರಗಳಂದ್ರೆ ಏನು, ಮೌಖಿಕ ಮತ್ತು ಸಾಹಿತ್ಯ ಆಧಾರ ಅಂದರೆ ಏನು ಅಲ್ವಾ, ಇವೆಲ್ಲವನ್ನ ಕ್ಲಿಯರ್ ಕಟಾಗಿ ಓದ್ಕೋತಾರೆ. ಸೊ ಅದೇ ಬೆಸ್ಟ್ ವೇ ಅದು. ಹಂಗೆ ಓದ್ಕೊಂಡಾಗ ಏನಾಗುತ್ತೆ, ಎಲ್ಲ ವಿಷಯಗಳು ನಿಮ್ಗೆ ಏನಾಗುತ್ತೆ ಅಲ್ಲಿ ಕವರಪ್ ಆಗಿಬಿಡುತ್ತೆ, ಆಯಿತಾ. ಸೊ ನೆಕ್ಸ್ಟು ವಿದೇಶಿಯರ ದಾಳಿ, ಅಲೆಕ್ಸಾಂಡರ್ ಮತ್ತು ಪೌರವರ ಕದನ ಅಂತ ನೋಡಿ. ಇಲ್ಲಿ ನಿಮಗೆ ಇತಿಹಾಸದಲ್ಲಿ ನಿಮಗೆ ಸಮಾಜ ವಿಜ್ಞಾನದ ಸಿಲೆಬಸ್ಸಲ್ಲಿ ಒಂದು 4 ಕ್ಲಾಸಿಫಿಕೇಷನ್ ಬರುತ್ತೆ. ಅಲ್ಲಿ ಒಂದು ಇತಿಹಾಸ ಬರುತ್ತೆ. ಇಡೀ 60 ಮಾರ್ಕ್ಸಲ್ಲಿ ನಿಮಗೆ ಅದು ಬೈಫರ್ಕೇಟ್ ಆಗಿರುತ್ತೆ. ಇತಿಹಾಸದ ಪ್ರಶ್ನೆಗಳಿಷ್ಟು, ಪೌರನೀತಿಯ ಪ್ರಶ್ನೆಗಳಿಷ್ಟು, ಜಿಯೋಗ್ರಫಿಯ ಪ್ರಶ್ನೆಗಳಿಷ್ಟು, ಅದು ಬಿಟ್ಟರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಷ್ಟು ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಷ್ಟು ಅಂತ. ಈಗ 60 ಮಾರ್ಕ್ಸಲ್ಲಿ ನಿಮಗೆ 40 ಅಂಕಗಳು ನಿಮಗೆ ಇಷ್ಟು ವಿಭಾಗಗಳಲ್ಲಿ ಕವರಪ್ ಆಗಿರುತ್ತೆ. ಒಂದು 8 ಕ್ವಶನ್ನು 10 ಕ್ವಶನ್ನು ಒಂದೊಂದು ಡಿವಿಷನ್ನಲ್ಲಿ ಹೀಗೆಲ್ಲ ಕವರಪ್ ಆಗಿರುತ್ತೆ. ಅದು ಒಂಚೂರು ನಿಮ್ಗೆ ಗಮನಕ್ಕಿರಲಿ, ಆಯಿತಾ. ಸೊ ನೆಕ್ಸ್ಟು ಹಂಗೆ ಸ್ಕಾಲಪ್ ಮಾಡೋಣ. ಈಗ ಭಾರತ ನಮ್ಮ ಹೆಮ್ಮೆ ಅಂತಿದೆ. ಈಗ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಈಗ ಅದನ್ನು ಬಿಟ್ಟರೆ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಗಣಿತಶಾಸ್ತ್ರಕ್ಕೆ ಭಾರತೀಯರ ಕೊಡುಗೆ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಅಂತಿದೆ. ಈಗ ಇತಿಹಾಸ ಸಿಲೆಬಸ್ ಅಂದರೆ ನಿಮಗೆ ಆಲ್ಮೋಗೆ ಎಸ್, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಇಲ್ಲಿ ಯಾವ್ದು ಓದ್ಕೊಳ್ಬೇಕು ನೀವು? ಸೊ ಅಡ್ಮಿನಿಸ್ಟ್ರೇಷನ್ ಡಿವಿಷನ್ಸು, ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ ಉದ್ದಿಮೆ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಸಂಪತ್ತು ಮತ್ತು ನಮ್ಮ ಫ್ರೀಡಮ್ ಫೈಟರ್ಸು. ನಿಮಗೆ ಇದು 8th ಟೆಕ್ಸ್ಟ್ ಬುಕ್ ಓದ್ಬಿಡಿ, ಸಿಗುತ್ತೆ ನಿಮಗೆ ಅಲ್ಲಿ. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ, ನಾವು 8th ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಇಯರ್ದು ಆ ಮಕ್ಕಳು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅಂದರೆ ಈವನ್ ನನ್ನ ಪ್ರಕಾರವಾಗಿ ಇದು ವಾರಲ್ವಾ 7ನೇ ಕ್ಲಾಸ್ ಬುಕ್ಕಲ್ಲೂ ಸಿಗುತ್ತೆ ಇದು ಅನ್ಸುತ್ತೆ. ಇದು ಎಸ್ 7th ಸೋಷಿಯಲ್ ಸೈನ್ಸ್ ಬುಕ್ ಕಲೆಕ್ಟ್ ಮಾಡಿ, ಅಲ್ಲೂ ನಿಮಗೆ ಸಿಗುತ್ತೆ ಇದು ಪಾಠಗಳು. ಇನ್ನು ಮೌರ್ಯ ಮತ್ತು ಕುಶಾಣರ ಬಗ್ಗೆ ನಿಮಗೆಲ್ಲ ಪರಿಚಯ ಇದೆ. ಅದನ್ನು ತುಂಬ ಜನ ಯಾವಾಗಲೂ ಓದ್ತಾ ಇರ್ತಾರೆ ಅದನ್ನು. ಅದೇನು ಈಗ ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತ ಬಂದ ತಕ್ಷಣ ಅಶೋಕ ಬರ್ತಾರೆ. ಇನ್ನು ಕುಶಾಣರು ಗೌತಮಿಪುತ್ರ ಶಾತಕರ್ಣಿ ಆಗಿರ್ಬೋದು, ಶಾತವಾಹನರಿಗೆ ಬರ್ತಾರೆ ಅವರು. ಪ್ರಮುಖ ಅರಸರು, ಅವರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿ ಅಂದರೆ ಅವರವರ ಸಾಮ್ರಾಜ್ಯದಲ್ಲಿ ಅವಧಿಯಲ್ಲಿ ಅವರು ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಅವರ ಅಚೀವ್ಮೆಂಟ್ಸ್ ಏನು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವ್ರ ಕೊಡುಗೆ ಏನು, ಇವೆಲ್ಲವೂ ಕೂಡ ನಿಮಗೆ ಪಾಠದಲ್ಲಿ ಸಿಗುತ್ತೆ. ಎಲ್ಲವನ್ನು ಓದ್ಕೊಳ್ಳಿ. ಇನ್ನು ಗುಪ್ತರು ಮತ್ತು ವರ್ಧನರು, ಗುಪ್ತರ ಮತ್ತು ವರ್ಧನರ ಪ್ರಮುಖ ಅರಸರು ಮತ್ತು ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರತಕ್ಕಂಥ ಕೊಡುಗೆಗಳು, ವಿದೇಶಿ ಪ್ರವಾಸಿಗರ ಭೇಟಿ ಅಂದರೆ ಈ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಯಾರು ವಿದೇಶದಿಂದ ಭೇಟಿ ಕೊಡ್ತಾರೆ, ಅಥವಾ ಗುಪ್ತ ವಂಶ ಇದ್ದಾಗ ಅಲ್ಲಿಗೆ ಯಾರು ಭೇಟಿ ಕೊಡ್ತಾರೆ, ವರ್ಧನರು ಆಳ್ವಿಕೆಯನ್ನು ಮಾಡಬೇಕಾದ್ರೆ ಯಾರು ಅಲ್ಲಿ ಆವಾಗ ಭೇಟಿ ಕೊಡ್ತಾರೆ, ಇವೆಲ್ಲ ಒಂದೊಂದು ಮಾರ್ಕ್ಸ್ ಕೇಳ್ತಾರೆ ಹಿಸ್ಟ್ರಿಯಲ್ಲಿ, ಅದನ್ನು ಓದ್ಕೊಳ್ಳಿ. ಇನ್ನು ಅದನ್ನು ಬಿಟ್ಟರೆ ಎಂಗೇಜ್ ಕಾಲಪ್ ಮಾಡ್ತೀನಿ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪಿಕ್ರಾ ಮುಗಿಸೋಣ. ಈಗ ಸಂಗಮ್ ಸಾಹಿತ್ಯ, ಸಂಗಮ್ ಯುಗ, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ದ್ವಾರಸಮುದ್ರದ ಹೊಯ್ಸಳರು, ಚೋಳ, ಚೇರ ಮತ್ತು ಪಾಂಡ್ಯರು. ಅದು ಬಿಟ್ಟರೆ ಈ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರತಕ್ಕಂಥ ಕೊಡುಗೆಗಳು. ಇಷ್ಟು ಓದ್ಕೊಬಿಡಿ. ನೋಡಿ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶ ಅಂದರೆ ಇಷ್ಟು ಬಂದ್ಬಿಡುತ್ತೆ. ಸಂಗಮ್ ಸಾಹಿತ್ಯದಿಂದ ಹಿಡಿದು ಅಪ್ ಟು ಚೋಳ ಸಾಮ್ರಾಜ್ಯ ಅಲ್ಲಿವರೆಗೂ ಬರುತ್ತೆ, ಮತ್ತು ಪಾಂಡ್ಯರು ಅಲ್ಲಿವರೆಗೂ ಓದ್ಕೊಬಿಡಿದೆ. ಸೊ ನೆಕ್ಸ್ಟು ಹಂಗೆ ಸ್ಕಾಲಪ್ ಮಾಡ್ತೀನಿ ಈಗ ನಾನು. ಆ್ಯಂಡ್ ಇರುವಿಗೂ ನೋಡಿ, ಇಲ್ಲಿ ಇನ್ನು ಉತ್ತರ ಭಾರತದ ಕೆಲವು ರಾಜವಂಶಗಳಲ್ಲಿ ದಟ್ ಈಸ್ ಇಲ್ಲಿ ಹೇಳಿದರೆ ಅಹೋಮ ರಾಜವಂಶ. ಈ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರತಕ್ಕಂಥ ಕೊಡುಗೆಗಳು ಅಂತ ಇದು ಓದ್ಕೊಳ್ಳಿದ್ದೀನಿ. ಅಹೋಮ ರಾಜವಂಶ ಸಿಗುತ್ತೆ ನಿಮಗೆ ಸ್ಟೇಟ್ ಬುಕ್ಸಲ್ಲಿ. ಇನ್ನು ಅರಬ್ಬರು, ಟರ್ಕರು ಮತ್ತು ಆಫ್ಘನ್ರ ದಾಳಿಗಳು, ಅವರು ಮಾಡಿದಂಥ ದಾಳಿಗಳು ಯಾವ ರೀತಿ ಇದೆಯೋ ಅದರಿಂದ ಆದಂಥ ಪರಿಣಾಮಗಳು, ಎಫೆಕ್ಟ್ ಏನಾಯಿತು ಅಂತ ಅದನ್ನು ಓದ್ಕೊಳ್ಬೇಕು. ಇನ್ನು 6ರಿಂದ 14ನೇ ಶತಮಾನದ ಭಾರತ ಅಂತ 6 to 14th century ಇರತಕ್ಕಂಥ ಇಂಡಿಯಾ, ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದು ಓದ್ಕೊಳ್ಬೇಕು. ನೋಡಿ, ಇಲ್ಲಿ ಹೇಳಿದರೆ ಉತ್ತರ ಭಾರತದ ಆಳ್ವಿಕೆ ಮಾಡಿದಂಥ ರಜಪೂತ ಮನೆತನಗಳು ಹಾಗೂ ಕೊಡುಗೆಗಳು, ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಆಫ್ಘನ್ ದಾಳಿಕೋರರು, ಅದು ಬಿಟ್ಟರೆ ದೆಹಲಿ ಸುಲ್ತಾನರು, ಸಂತತಿಗಳು, ಪ್ರಮುಖ ಸುಲ್ತಾನರು ಮತ್ತು ಸಾಧನೆಗಳು, ಅಲ್ಲಿ ಎಲ್ಲವೂ ಬರುತ್ತೆ ನಿಮಗೆ. ಒಂದು 5 ಸಂತತಿ ಬರುತ್ತೆ ದೆಹಲಿ ಸುಲ್ತಾನರಲ್ಲಿ, ಅಷ್ಟನ್ನು ಓದ್ಕೊಳ್ಬೇಕು. ಸೊ ಗುಲಾಮಿ, ಖಿಲ್ಜಿ, ತುಘಲಕ್, ಸಹ್ಯದ್, ಲೋಧಿ ಅಂದ್ಬಿಟ್ಟು ಒಂದಷ್ಟು ಬರುತ್ತೆ ಅಲ್ಲಿ, ಅದನ್ನು ಓದ್ಕೊಳ್ಳಿ. ಇನ್ನು ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು, ಇನ್ನು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಅಂದರೆ ಆಯಾ ಸಾಮ್ರಾಜ್ಯಗಳ ಆಯಾ ಒಂದು ಸುಲ್ತಾನರುಗಳ ಆಳ್ವಿಕೆಯಲ್ಲಿ ಅವರು ಏನು ಮಾಡಿದ್ರು ಅಂತ ಕಾಂಟ್ರಿಬ್ಯೂಷನ್, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಇನ್ನು ಅದನ್ನು ಬಿಟ್ಟರೆ ಭಾರತದ ಮತ ಪ್ರವರ್ತಕರು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರ ಮತ್ತು ಅವರ ಲೈಫ್ ಮತ್ತು ಕಾಂಟ್ರಿಬ್ಯೂಷನ್ ಅದನ್ನು ಓದ್ಕೊಬೇಡಿ. ಅಂದರೆ ಯಾರ್ಯಾರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ, ಆ ಸಿದ್ಧಾಂತದ ಮುಖಾಂತರವಾಗಿ ಅವ್ರು ಏನು ಹೇಳ್ತಾರೆ ಅಂತ ಸೊಸೈಟಿಗೆ, ಅದನ್ನು ಓದ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಪ್ರಮುಖ ಅರಸರು ಮತ್ತು ಸುಲ್ತಾನರು, ಅವರ ಸಾಧನೆಗಳು, ಇನ್ನು ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳು. ಇನ್ನು ಅದನ್ನು ಬಿಟ್ಟರೆ
ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ನೀಡಿರ್ತಕ್ಕಂಥ ಕೊಡುಗೆಗಳು, ಕಂದಾಯ, ಸೈನ್ಯ ಮತ್ತು ನ್ಯಾಯದ ಆಡಳಿತ ಮತ್ತು ಅವನತಿ ಅಂತ ಅದನ್ನು ಓದ್ಕೊಳ್ಬೇಕು. ಸೊ ಹೇಗೆ ಸಾಮ್ರಾಜ್ಯ ಅವನತಿ ಆಗುತ್ತೆ ಅಂತ, ಅದು ಯಾವ ಥರ ಉಟ್ಕೊಳ್ಳುತ್ತೆ, ಆರಂಭ ಆಗುತ್ತೆ, ಅದಾದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಏನು, ಅಡ್ಮಿನಿಸ್ಟ್ರೇಷನ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅವರು, ಸೊ ಏನು ಕೊಡುಗೆ ಕೊಡ್ತಾರೆ ಇಡೀ ಜನರಿಗೆ, ಅದಾದಮೇಲೆ ಆ ಸಾಮ್ರಾಜ್ಯಗಳು ಹೇಗೆ ಅವನತಿ ಆಗುತ್ತೆ ಅಂತ ಅದನ್ನು ಓದ್ಕೊಳ್ಬೇಕು. ಇನ್ನು ಅದನ್ನು ಬಿಟ್ಟರೆ ನೋಡಿ, ಇಲ್ಲಿ ಅಹೋಮ್ ರಾಜಮನೆತನ ಅಂತ ಮೊಘಲರು ಮತ್ತು ಮರಾಠರು ಅಂತ. ಅದು ನೋಡಿ, ಇಲ್ಲಿ ಮೊಘಲರು ಮತ್ತು ಮರಾಠ ಮನೆತನಗಳ ಸುಲ್ತಾನರು, ಅರಸರು ಮತ್ತು ಅವರ ಸಾಧನೆಗಳು ಮತ್ತು ಕೊಡುಗೆಗಳು. ಇನ್ನು ಪೇಶ್ವೆಗಳ ಬಗ್ಗೆ ಓದ್ಕೊಳ್ಳಿ. ಅಡ್ಮಿನಿಸ್ಟ್ರೇಷನ್ನು, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳು ಅಲ್ಲಿ ಏನಿತ್ತು ಅಂತ, ಮೊಘಲರು ಮತ್ತು ಮರಾಠರ ಒಂದು ಆಳ್ವಿಕೆ ಅವಧಿಯಲ್ಲಿ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಮತ್ತು ಇವೆರಡು ಸಾಮ್ರಾಜ್ಯ ಯಾವ ರೀತಿಯಾಗಿ ಅವನತಿ ಬಂತು, ಏನು ರೀಸನ್ಸ್ ಆಗುತ್ತೆ ಅದನ್ನು ಓದ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇನ್ನು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಅಂತ. ದಕ್ಷಿಣ ಭಾರತದ ಭಕ್ತಿ ಪರಂಪರೆ, ಉತ್ತರ ಭಾರತದ ಭಕ್ತಿ ಪರಂಪರೆ, ಪ್ರಮುಖ ಭಕ್ತಿ ಪ್ರತಿಪಾದಕರು ಮತ್ತು ಬೋಧನೆಗಳು. ಅಂದರೆ ಇಲ್ಲಿ ಗುರುನಾನಕ್, ಮೀರಾಬಾಯಿ, ತುಂಬ ಜನ ಬರ್ತಾರೆ ನೋಡಿ, ಅದನ್ನು ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರಮುಖ ಸೂಫಿಗಳು ಮತ್ತು ಅವರ ಕೊಡುಗೆಗಳು ಅಂತ. ಇನ್ನು ಚಿಸ್ತಿ ಪಂಥ, ರಮಾನಂದ, ಕಬೀರ, ಚೈತನ್ಯ, ಗುರುನಾನಕ್, ಮೀರಾಬಾಯಿ ನೋಡಿ, ಶ್ರೀಮಂತ ಶಂಕರದೇವ ಹಾಗೂ ಮಾಧವದೇವ ಅಂತ. ನೋಡಿ, ಯಾರ್ಯಾರನ್ನ ಓದಬೇಕು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಈಗ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಒಂದು ಪಾಠ ಅಂದ್ಕೊಳ್ಳಿ, ಆ ಪಾಠದಲ್ಲಿ ನೋಡಿ ಇಷ್ಟನ್ನು ಓದ್ಕೊಳ್ಬೇಕು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಏನು ಒಂದು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ್ರೆ ಒಂದು ಪಾಠದಿಂದನೇ ನೀವು ಕಂಪ್ಲೀಟ್ ಮಾಡ್ತಾರೆ. ಅದೇ ರೀತಿಯಾಗಿ ಅದೇ ಒಂದು ಕ್ರಮ, ಸರಿಯಾದ ಕ್ರಮ, ಒಂದೊಂದೇ ಪಾಠ ವೈಸು ಎಲ್ಲವನ್ನು ಮುಗಿಸ್ಕೊಳ್ಳಿ. ಈಗ 8th ಟೆಕ್ಸ್ಟ್ ಬುಕ್ಕು ಅಲ್ಲಿರೋ ಎಲ್ಲ ಪ್ರೌಸನ್ನ ಒಂದು ಪಾಠಗಳನ್ನು ಮುಗಿಸ್ಕೊಬಿಡಿ. ಇನ್ನು 9th ಅಲ್ಲಿರೋ ಪಾಠವನ್ನು ಮುಗಿಸ್ಕೊಳ್ಳಿ. ಇನ್ನು 10th ಎಲ್ಲರ ಪಾಠವನ್ನು ಮುಗಿಸ್ಕೊಳ್ಬೇಕು. ಸೊ ಸಾಧ್ಯ ಆದರೆ 2015 ಇಸ್ವಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದೆ. ಅವಾಗೆಲ್ಲ ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಪಠ್ಯಪುಸ್ತಕವನ್ನು ಡಿವೈಡ್ ಮಾಡಲಿಲ್ಲ, 1ನೇ ಸೆಮಿಸ್ಟರ್ 2ನೇ ಸೆಮಿಸ್ಟರ್ ಅಂತ. ಸೊ 2015ರಲ್ಲಿ ನಿಮಗೆ ಒಂದೇ ಬುಕ್ಕಲ್ಲಿ ಎಲ್ಲ ವಿಷಯಗಳು ಸಮಗ್ರವಾಗಿದೆ. ಅದೊಂದು ಬೇಕಾದ್ರೆ ಫ್ರಂಟ್ ಕಾಪಿನ ಕಳಿಸ್ತೀನಿ ನಾನು. ಎಲ್ಲರ ನಿಮ್ಮ ಹಳೆ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟ್ ಮಾಡಿ. ನಿಮ್ಮೂರಲ್ಲಿ ಹುಡುಗರು ಇರ್ತಾರಲ್ಲ, 2015 ಟೆಕ್ಸ್ಟ್ ಬುಕ್ ಬಿಡುಗಡೆ ಆಗಿತ್ತು ಅವಾಗ. ಅದರಲ್ಲಿ ಒಂದೇ ಬುಕ್ಕಲ್ಲಿ ಎಲ್ಲ ವಿಷಯಗಳಿದೆ ಆಯಿತಾ. ನಿಮಗೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು, ಬಿಸ್ನೆಸ್ ಸ್ಟಡೀಸು ಎಲ್ಲವೂ ಮಿಂಗಲ್ ಆಗುತ್ತೆ. ಅದು ಕ್ಲಬ್ ಆಗಿದೆ. ಅದನ್ನು ಫ್ರಂಟ್ ಕಾಪಿ ಕಳಿಸ್ತೀನಿ. ಸಾಧ್ಯ ಆದರೆ ಅದನ್ನು ನೀವು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಬುಕ್ ಅದು. ಸೊ ನೆಕ್ಸ್ಟು ಇನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದೆಲ್ಲ ನಿಮಗೆ ಗೊತ್ತಿದೆ, ಯಾರ್ಯಾರು ಫಸ್ಟ್ ಬರ್ತಾರೆ, ಅವ್ರು ಏನು ಮಾಡ್ತಾರೆ ಅಂತ. ಪೋರ್ಚುಗೀಸು, ಡಚ್ಚು, ಇಂಗ್ಲೀಷರು ಮತ್ತು ಕರ್ನಾಟಕ ಯುದ್ಧಗಳು, ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ, ದ್ವಿಸರ್ಕಾರ ಪದ್ಧತಿ, ಇಷ್ಟು ಓದ್ಕೊಳ್ಳಿ ಸಾಕು. ಅವರೇ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೋಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಯಾವ್ಯಾವ ಓದಬೇಕು ಅಂತ. ಇನ್ನು 18th ಸೆಂಚುರಿಯಲ್ಲಿ ಇಂಡಿಯಾ ಹೇಗಿತ್ತು ಅಂತ, 18ನೇ ಶತಮಾನದ ಒಂದು ಭಾರತದ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಸೊ ಅವಾಗೆಲ್ಲ ಯಾರು ಬರ್ತಾಯಿದ್ರು ಅಂದರೆ ಅವಾಗ ದಟ್ ಈಸ್ ಯಾರು ಪ್ರಾಬಲ್ಯ ಇತ್ತು ಅಂತ. ಮರಾಠರ ಪ್ರಾಬಲ್ಯ ಇರುತ್ತೆ, ಕರ್ನಾಟಕ ಯುದ್ಧಗಳಾಗುತ್ತೆ, ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತ ಆರಂಭ ಆಗುತ್ತೆ, ಮತ್ತು ಪ್ಲಾಸ್ಟಿಕ್ ಕದನ 1757 ನೋಡಿ ಇಸ್ವಿಯನ್ನು ಅವರೇ ಹೇಳಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಓದಬೇಕು ಅಂತ ಅವರೇ ಹೇಳಿದರೆ ಅದನ್ನು ಓದ್ಕೊಬಿಡಿ ಸಾಕು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಸಿವಿಲ್ ಸರ್ವೀಸು, ಸೈನ್ಯಾಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಂಗ್ಲೀಷ್ ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯ, ಆಡಳಿತ ಸುಧಾರಣೆಗಳು, ಭೂಕಂದಾಯ ನೀತಿಗಳು. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆ ನೆರವಾದ ವಿವಿಧ ಕಾಯ್ದೆಗಳು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಅಂತ ಹೇಳಿದ್ದಾರೆ. ಆಲ್ಮೋಸ್ಟು ಒಂದು ಪಾಠ ಅಂದರೆ ನಿಮಗೆ ಇಷ್ಟು ವಿಷಯಗಳು ಕ್ಲಬ್ ಆಗುತ್ತೆ. ಹಾಗಾಗಿ ಪಾಠದ ನಿಯಮವನ್ನು ಕೊಟ್ಬಿಟ್ಟು ಆ ಪಾಠದಲ್ಲಿರತಕ್ಕಂಥ ಎಲ್ಲ ಅಂಶವನ್ನು ಅವರೇ ಹೇಳಿಬಿಟ್ಟಿದ್ದಾರೆ. ಅದನ್ನು ಓದಲೇಬೇಕಾಗುತ್ತೆ, ಅದನ್ನು ಓದ್ಕೊಳ್ಳಿ ಆಯಿತಾ. ಸೊ ನೆಕ್ಸ್ಟ್ ಹಂಗೆ ಸ್ಕಾಲ್ ಅಪ್ ಮಾಡ್ತೀನಿ. ಈಗ 21ನೇ ಕಂಟೆಂಟಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅಂತ. ಇಲ್ಲಿ ಯಾವುದು ಬರುತ್ತೆ? ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ. ಅಂದರೆ ಎಲ್ಲವರು ಮಿಕ್ಸ್ ಆಫ್ ಆಗಿಬಿಟ್ಟಿದೆ. ಕರ್ನಾಟಕ ಯುದ್ಧಗಳು, ಆಂಗ್ಲೋ ಸಿಕ್ಕು, ಆಂಗ್ಲೋ ಮರಾಠ, ಆಂಗ್ಲೋ ಮೈಸೂರು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಮಗೆಲ್ಲ ಗೊತ್ತಿದೆ, ಲಾರ್ಡ್ ಡಾಲೌಸಿ ಮಾಡಿದ್ದು ಅಲ್ವಾ. ಸೊ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ, ಇವೆಲ್ಲ ಗೊತ್ತಿದೆ. ಅದರ ಬಗ್ಗೆ ಏನಕ್ಕೆ ಮಾಡಿದವನು, ಅದರ ಉದ್ದೇಶ ಏನಿತ್ತು, ಎಲ್ಲವನ್ನು ನೀವು ವಿವರವಾಗಿ ಓದ್ಕೊಳ್ಳಿದ್ದನ್ನು ಆಯಿತಾ. ನೆಕ್ಸ್ಟು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಂತ ಯಾವ್ಯಾವ್ದು ಬರುತ್ತೆ ಅಂತ ಇಲ್ಲಿ. ಮೈಸೂರು ಮತ್ತು ಇತರ ಸಂಸ್ಥಾನಗಳು. ಇನ್ನು ಮೈಸೂರು ಒಡೆಯರು ಮತ್ತು ಅವ್ರ ಕಾಂಟ್ರಿಬ್ಯೂಷನ್ನು. ಅದು ಬಿಟ್ಟರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ. ಇನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಅಂತಿದೆ. ಸೊ ಅದೊಂದಾಗುತ್ತೆ. ಇನ್ನು ನೆಕ್ಸ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಅಂತ. ಸೊ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು, ದೊಂಡಿಯವಾಗು, ಕಿತ್ತೂರಿನ ಬಂಡಾಯ, ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಯ ಬಂಡಾಯ ಮತ್ತು ಪುಟ್ಟಬಸಪ್ಪನ ದಂಗೆ, ಸುರಪುರ ಮತ್ತು ಕೊಪ್ಪಳ ಬಂಡಾಯ, ಹಲಗಲಿ ಬೆಟ್ರ ದಂಗೆ ಅಂತ. ಇವೆಲ್ಲ ನೋಡಿದ್ರೆ ನಿಮಗೆ ಐ ಥಿಂಕ್ ಒಂದೊಂದು ಕಂಟೆಂಟಲ್ಲಿ ಈಗ ಇಡೀ ಜಿಯೋಗ್ರಫಿ ವಿಭಾಗದಲ್ಲಿ ನಿಮಗೆ ಒಂದು 4ರಿಂದ 5 ಪ್ರಶ್ನೆ ಬರ್ಬೋದು ಅನ್ಕೋತೀನಿ ನಾನು. ಇಡೀ ಹಿಸ್ಟ್ರಿಯಲ್ಲಿ ಒಂದು 7ರಿಂದ 8 ಪ್ರಶ್ನೆ. ಇನ್ನು ಎಕನಾಮಿಕ್ಸಲ್ಲಿ ಒಂದು 7ರಿಂದ 8 ಪ್ರಶ್ನೆ. ನೀವೇ ಡಿವೈಡ್ ಮಾಡ್ಕೊಳ್ಳಿ. ಈಗ 60 ಮಾರ್ಕ್ಸ್ ಪೇಪರ್ ಅಂದರೆ ಈಗ 40 ಅಂಕಗಳು ಐ ಥಿಂಕ್ ನಿಮಗೆ. ಅದರಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು, ಅದು ಬಿಟ್ಟರೆ ನಿಮಗೆ ಬಿಸ್ನೆಸ್ ಸ್ಟಡೀಸು ಇಷ್ಟರಲ್ಲೂ ಕ್ಲಬ್ ಆಗಿರುತ್ತೆ ಆಯಿತಾ.
ಒಂದೊಂದು ಪಾರ್ಟಲ್ಲೂ ನಿಮಗೆ 10 ಮಾರ್ಕ್ಸ್ ಅಂದರೆ ಏನಾಗುತ್ತೆ, 4 ಪಾರ್ಟಲ್ಲಿ 40 ಮಾರ್ಕ್ಸ್ ಆಗುತ್ತೆ. ಇನ್ನು ಕಡೆಯ 15ರಿಂದ 20 ಪ್ರಶ್ನೆಗಳು ಸಮಾಜ ವಿಜ್ಞಾನದ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಎಷ್ಟೇ ಟ್ರಿಕ್ಸ್ ಅದು, ಆಯಿತಾ. ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬಿಟ್ರೆ ನಿಮಗೆ ಎಲ್ಲ ಪಾಠಗಳ ಸಿಲೆಬಸ್ ಕವರ್ ಆಗಿಬಿಡುತ್ತೆ. ನಿಮಗೆ ಕೆಲವೊಂದು ಪ್ರಶ್ನೆಗಳು ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಹಾಗಾಗಿ ಯಾವಾಗಲೂ ಹಳೆಯ ಪ್ರಶ್ನೆ ಪತ್ರಿಕೆ ಮೊರೆ ಹೋಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಹೇಳಿದ್ದಾರೆ. ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಇದರಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಹಾಲಿಗರ್ ಚಳುವಳಿ, ರಾಮಕೃಷ್ಣ ಮಿಷನ್ನು, ಥಿಯೋಸಾಫಿಕಲ್ ಸೊಸೈಟಿ, ಶ್ರೀ ನಾರಾಯಣ ಗುರು ಎಲ್ಲವನ್ನು ಓದ್ಕೊಳ್ಬೇಕಾಗತ್ತೆ. ಇನ್ನು ಸಿಪಾಯಿ ದಂಗೆ, ಅದರ ಕಾರಣಗಳು, ಪರಿಣಾಮಗಳು, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರೋ, ಅಲ್ಲಿ ಹೋರಾಟ, ದಂಗೆ ಸ್ಫೋಟ ಯಾವಾಗಾಯಿತು ಅದನ್ನು ಓದ್ಕೊಳ್ಬೇಕು. ಇನ್ನು ಅದು ಬಿಟ್ಟರೆ ಸ್ವಾತಂತ್ರ್ಯ ಹೋರಾಟ ನೋಡಿ, ಇಲ್ಲಿ 1885ರಿಂದ 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಅಲ್ಲಿಂದ 1919ರವರೆಗಿನ ಪ್ರಮುಖ ಘಟನೆಗಳು ಮತ್ತು ಬೆಳವಣಿಗೆ ಏನೆಲ್ಲ ಇನ್ಸಿಡೆಂಟ್ ಆಯಿತು ಅಂತ. ಇನ್ನು ಅದನ್ನು ಬಿಟ್ಟರೆ 1919ರಿಂದ 1947ರವರೆಗಿನ ಪ್ರಮುಖ ಘಟನೆ ಮತ್ತು ಬೆಳವಣಿಗೆ, ಅಲ್ಲಿಂದ ಅಲ್ಲಿಗೆ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಘಟನೆಗಳು ನಡೀತಿದೆ ಇತಿಹಾಸದಲ್ಲಿ, ಅದನ್ನು ಓದ್ಕೊಳ್ಬೇಕು. ಇನ್ನು ಸ್ವಾತಂತ್ರ್ಯೋತ್ತರ ಭಾರತ ಅಂತ, ಸೊ ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು, ಇಂಡಿಯಾ ಆಫ್ಟರ್ ಫ್ರೀಡಮ್ಮು, ಏನೆಲ್ಲ ಸಮಸ್ಯೆಗಳಾಗುತ್ತೆ ಓದ್ಕೊಳ್ಬೇಕು. ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರ ರಾಜ್ಯಗಳ ಇಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂತ ಬಂದಾಗ ಮೇ ಬಿ ಅಲ್ಲಿ ಇವರು ಬರ್ತಾರೆ ಅನಿಸುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲು. ಅವ್ರು ಯಾವ ರೀತಿ ಮಾಡ್ತಾರೆ, ಅವಾಗ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಗೃಹ ಖಾತೆ ಅನಿಸುತ್ತೆ ಮೇ ಬಿ ಅವ್ರದ್ದು. ಅವಾಗ ಏನು ಮಾಡ್ತಾರೆ ಅದನ್ನು ಓದ್ಕೊಳ್ಬೇಕು. ಅವ್ರು ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ ಅದನ್ನೆಲ್ಲ ಓದ್ಕೊಳ್ಳಿ. ಇಲ್ಲಿ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು, ಚಾರಿತ್ರಿಕ ಹಿನ್ನೆಲೆ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ, ಏಕೀಕರಣ ಚಳವಳಿಯ ಹಂತಗಳು, ಏಕೀಕರಣೋತ್ತರ ಕರ್ನಾಟಕ ಮತ್ತು ಗಡಿ ವಿವಾದಗಳು, ಇಷ್ಟು ಓದ್ಕೊಳ್ಬೇಕು. ಇನ್ನು ಅದನ್ನು ಹೊರತುಪಡಿಸಿದರೆ ನೋಡಿ, ಇಲ್ಲಿದೆ ಈಗ ಮತ್ತೊಂದು ಕ್ರಮ ಸಂಖ್ಯೆ 29ರಲ್ಲಿ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು. ಸೊ ಯಾವ್ದು ಬರುತ್ತೆ, ಪರಿಸರ ಚಳುವಳಿ, ಮಹಿಳಾ ಚಳುವಳಿ, ರೈತ ಚಳುವಳಿ, ದಲಿತ ಚಳುವಳಿ, ಕನ್ನಡ ಕಾವಲು ಚಳುವಳಿ ಮತ್ತು ಗೋಕಾಕ್ ಚಳುವಳಿ ಅಂತ ಅಷ್ಟನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ. ಇವೆಲ್ಲ ಕಷ್ಟ ನಿಮಗೆ. ದಯಮಾಡಿ ಈಗ ಯಾರೆಲ್ಲ ಓದಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಈ 1 ತಿಂಗಳು ಟೈಮು ನಿಮಗೆ ಸಾಲಲ್ಲ ಈಗ, ಆಯಿತಾ. ಹಾಗಾಗಿ ಮೊದಲಿಂದ ಯಾರು ಓದಿರೋ ಅವ್ರು ತುಂಬ ಯೂಸ್ ಆಗುತ್ತೆ ಈಗ. ಸೊ ಇವಾಗ ನೀವು ಎಲ್ಲ ಪ್ರೀವಿಯಸ್ ಇಯರ್ ಬಿಡಿಸ್ಕೊಬಿಟ್ರೆ ನಿಮಗೆ 80% ಸಿಲೆಬಸ್ ಕವರ್ ಅಪ್ ಆಗಿಬಿಡುತ್ತೆ. ನಿಮಗೆ ಏನು ತೊಂದರೆ ಇಲ್ಲ, ಈಗಲೂ ಭಯಪಡೋ ಅವಶ್ಯಕತೆ ಇಲ್ಲ. ಹೆಂಗಪ್ಪ ಏನು ಇವೆಲ್ಲ ಬಿಟ್ಬಿಡಿ, ಆರಾಮಾಗಿ ಓದೋದೇನಿಲ್ಲ. ಸೊ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತ ಇದೆ. ಸೊ ಇಲ್ಲಿ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯಲ್ಲಿ ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಆಯೋಗಗಳು, ಪಂಚಾಯತ್ ರಾಜ್ ವ್ಯವಸ್ಥೆ ವೆರಿ ಇಂಪಾರ್ಟೆಂಟ್ಲಿ. ಅದು ಬಿಟ್ಟರೆ ಇಲ್ಲಿ ಸಮೂಹ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಅಂತ ಅದನ್ನು ಓದ್ಕೊಳ್ಳಿ. ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು ಅಂದರೆ ಧರ್ಮಗಳು ಅಂತ ಇಲ್ಲಿ ಯಾವುದು ಬರುತ್ತೆ, ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ. ಸೊ ಯಹೂದಿ ರಿಲಿಜನ್ನು, ಪಾರ್ಸಿ, ಕ್ರೈಸ್ತ ರಿಲಿಜನ್ನು, ಇಸ್ಲಾಮು, ರಿಲಿಜಿಯಸ್ ಯುದ್ಧಗಳು, ಮಂಗೋಲರು, ಆಟೋಮನ್ ಟರ್ಕರು ಮತ್ತು ಇತಿಹಾಸದ ಕಾಲಗಣನೆ ಓದ್ಕೊಳ್ಬೇಕು, ಆಯಿತಾ. ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು ಮತ್ತು ಮಧ್ಯಯುಗದ ಭಾರತ ಅಂತ ನೋಡಿ, ಇಲ್ಲಿ ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣೆ ಇದ್ರ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟು ಇನ್ನು ಯುರೋಪ್ ಅಂತ ಇದೆ ಇಲ್ಲಿ. ಸೊ ಯುರೋಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಓದಬೇಕು ನೀವು, ಭೌಗೋಳಿಕ ಅನ್ವೇಷಣೆಗಳು, ಕೈಗಾರಿಕಾ ಕ್ರಾಂತಿ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ನ ಮಹಾಕ್ರಾಂತಿ ಮತ್ತು ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಅಂತ. ಇನ್ನು ಮಾಡ್ರನ್ ಯುರೋಪಲ್ಲಿ ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಭೂ ಸಂಶೋಧನೆ, ರಿಲಿಜನ್ ಸುಧಾರಣೆಗಳು, ಪ್ರತಿ ಸುಧಾರಣಾ ಚಳುವಳಿಗಳು ಮತ್ತು ಕೈಗಾರಿಕಾ ಕ್ರಾಂತಿ ಅಂತ. ಇನ್ನು ಹಾಗೆ ಸ್ಕಾಲಪ್ ಮಾಡ್ತೀನಿ ನಾನು ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಅಂತ. ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಅಂತ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿ ಏಕೀಕರಣ ಮತ್ತು ಜರ್ಮನಿಯ ಏಕೀಕರಣ. ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅಂತ ಕೊಟ್ಟಿದ್ದಾರೆ. ಈಗ ಪ್ರಥಮ ಮಹಾಯುದ್ಧ, ಅಲ್ಲಿ ಯಾರು ಬರ್ತಾರೆ ಸರ್ವಾಧಿಕಾರಿಗಳು ಅವ್ರ ಬಗ್ಗೆ ಓದ್ಕೊಳ್ಳಿ. ಇನ್ನು ಸೆಕೆಂಡ್ ವರ್ಲ್ಡ್ ವಾರು, ಅದರಲ್ಲಿ ಮಹಾಯುದ್ಧಗಳಲ್ಲಿ ನಮ್ಮ ಇಂಡಿಯಾದ ರೋಲ್ ಏನು ಅಂತ, ಭಾರತದ ಪಾತ್ರ ಏನು, ಪಾರ್ಟಿಸಿಪೇಟ್ ಮಾಡಿದಾಗ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತ, ಸೊ ವಾರ್ಸ್ ಟೈಮಲ್ಲಿ ಅಂತ. ಸೊ ಇಷ್ಟು ನಿಮಗೆ ಇತಿಹಾಸ ವಿಭಾಗ ಆಯಿತು. ಈಗ ಜಾಗ್ರಫಿಯಲ್ಲಿ ಈಗ ಸೊ ನಿಮಗೆ ಜಿಯೋಗ್ರಫಿಯಲ್ಲಿ ನಿಮಗೆ 8th ಬುಕ್ಕು, 9th ಬುಕ್ಕು, 10th ಬುಕ್ಕು ಈ 3 ವರ್ಷಗಳ ಬುಕ್ಸನ್ನು ರೆಫರ್ ಮಾಡಿಬಿಟ್ರೆ ಓನ್ಲಿ ಜಿಯೋಗ್ರಫಿ ಸೆಕ್ಷನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಿಲೆಬಸ್ಸು ಕವರ್ ಅಪ್ ಆಗಿಬಿಡುತ್ತೆ. ನಿಮಗೆ 8th ಇಂದ ಸ್ಟಾರ್ಟ್ ಇದೆ. ನೋಡಿ ಈಗ ಮೊದಲನೇದು ಬಂದು ಇಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು, ಅದರಲ್ಲಿ ಮಾದರಿಗೋಳ ಅರ್ಥ, ಲಕ್ಷಣಗಳು, ಅದರ ಅಡ್ವಾಂಟೇಜು ಮತ್ತು ನಕ್ಷೆಗಳು, ನಕಾಶೆಗಳ ವಿಧಗಳು, ನಕ್ಷೆಯ ಮೂಲಾಂಶಗಳು, ನಕಾಶೆಗಳ ಉಪಯೋಗ, ಭೌಗೋಳಿಕ ಸಂಕೇತಗಳು, ನಕಾಶೆಯನ್ನು ಓದುವಿಕೆ ಯಾವ ಥರ ಓದಬೇಕು ಅಂತ ಅವೆಲ್ಲ ಓದ್ಕೊಳ್ಬೇಕು. ಇನ್ನು ಸ್ಟ್ರಕ್ಚರ್ ಆಫ್ ಲ್ಯಾಂಡ್, ಭೂಮಿಯ ಸ್ವರೂಪ, ಪ್ರಮುಖ ಭೂಸ್ವರೂಪಗಳು, ಅದರ ವಿಧಗಳು, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು, ಭೂಮಿ ನಮ್ಮ ಜೀವಂತ ಗ್ರಹ. ಸೊ ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಸ್ಥಾನಿಕ ವೇಳೆ, ಪ್ರಾಮಾಣಿಕ ವೇಳೆ, ವೇಳಾವಲಯಗಳು, ಅಂತಾರಾಷ್ಟ್ರೀಯ ದಿನರೇಖೆ ಇದ್ರ ಬಗ್ಗೆ ಕೇಳ್ತಾರೆ ನಿಮಗೆ. ಸೊ 180 ಡಿಗ್ರಿ
ಅಂತಾರಾಷ್ಟ್ರೀಯ ದಿನರೇಖೆ ಅಂದರೆ ಏನು, ಅದು ಯಾವುದ್ರ ಮೂಲಕ ಹಾದೋಗುತ್ತೆ ಅಂತ ಇವೆಲ್ಲ ಪ್ರಶ್ನೆ ಮಾಡ್ಬೋದು ನಿಮಗೆ. ಇವೆಲ್ಲವೂ ಕೂಡ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಬಂದುಬಿಟ್ಟಿದೆ ನಿಮಗೆ ಜಾಗ್ರಫಿ ಮೇಲೆ, ಹಾಗಾಗಿ ಅವಳು ರೆಫರ್ ಮಾಡಿ ಗೊತ್ತಾಗುತ್ತೆ. ಇನ್ನು ಶಿಲಾಗೋಳ ಮತ್ತು ವಾಯುಗೋಳ, ಜಲಗೋಳ, ಜೀವಗೋಳ, ಇದರ ಈ 3 ಗೋಳಗಳ ಬಗ್ಗೆ ಸಂಪೂರ್ಣವಾಗಿ ಏನೆಲ್ಲ ಮಾಹಿತಿ ಇದೆಯೋ ಎಲ್ಲವನ್ನು ಓದ್ಬಿಡಿ. ಅದರಲ್ಲಂತೂ ಪ್ರಶ್ನೆಗಳಂತೂ ಕೇಳಾಗುತ್ತೆ ಅಂತ, ಆಯಿತಾ. ಈಗ ಶಿಲಾಗೋಳ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳು ಬರುತ್ತೆ, ಆಯಿತಾ, ಅದರ ಪ್ರಾಮುಖ್ಯತೆ ಏನು. ಸೊ ವಾಯುಗೋಳ ಸೇಮ್ ಅದೇ ಥರ ಕಾನ್ಸೆಪ್ಟ್, ಅರ್ಥ, ಪ್ರಾಮುಖ್ಯತೆ, ಅದರ ಸಂಯೋಜನೆ, ವಾಯುಮಂಡಲದ ರಚನೆ, ಹವಾಮಾನದ ಘಟಕಾಂಶಗಳು ಮತ್ತು ಕೆಲವೊಂದು ಉಷ್ಣಾಂಶದ ವಲಯಗಳಾಗಿರ್ಬೋದು ಅಲ್ಲಿ, ಇವೆಲ್ಲ ಓದ್ಕೊಳ್ಬೇಕಾಗತ್ತೆ. ಇನ್ನು ಜಲಗೋಳದಲ್ಲೂ ಅದೇ ಕಾನ್ಸೆಪ್ಟು, ಇನ್ನು ಜೀವಗೋಳನೂ ಅದೇ. ಇಲ್ಲಿ ಪರಿಸರ ಶಾಸ್ತ್ರ, ಪರಿಸರ ಮಾಲಿನ್ಯದ ವಿಧಗಳು, ಜಾಗತಿಕ ತಾಪಮಾನ, ಹಸಿರು ಮನೆಯ ಪರಿಣಾಮ, ಓಜೋನ್ ಪದರ ಕ್ಷೀಣತೆ, ಆಮ್ಲೀಯ ಮಳೆ, ಜೀವವಿವಿಧತೆ, ಇವೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿದೆ. ನೀವು ಅಲ್ಲಿ ರೆಫರ್ ಮಾಡಿಬಿಟ್ರೆ ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಗೆ ಪರಿಚಯ ಆಗುತ್ತೆ ಯಾವುದೇನು ಅಂತ. ಸೊ ಅದನ್ನು ಬಿಟ್ಟರೆ ನೋಡಿ, ಇಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು, ಅದನ್ನು ಓದ್ಕೊಳ್ಬೇಕಾಗತ್ತೆ. ಸೊ ಅದರ ಹಿನ್ನೆಲೆ ಹೇಗೆ, ಭೌಗೋಳಿಕ ಸ್ಥಾನ, ಅದರ ವಿಸ್ತೀರ್ಣ, ಪ್ರಾಕೃತಿಕ ವಿಭಾಗಗಳು ಅವೆಲ್ಲ ಅಲ್ಲಿ ಬರುತ್ತೆ, ಓದ್ಕೊಳ್ಳಿ. ನೆಕ್ಸ್ಟು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಅದರಲ್ಲಿ ವಾಯುಗುಣ, ಋತುಗಳು, ಮಣ್ಣಿನ ವಿಧಗಳು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯಗಳು, ಹಂಚಿಕೆ ಮತ್ತು ಪ್ರಾಣಿ ಸಂಪತ್ತು ಎಷ್ಟಿದೆ ಅಂತ. ಇನ್ನು ಕರ್ನಾಟಕದ ಜಲಸಂಪನ್ಮೂಲಗಳು, ಅದರಲ್ಲಿ ರಿವರ್ಸ್ ಬರುತ್ತೆ ನಿಮಗೆ, ನೀರಾವರಿ, ಜಲವಿದ್ಯುತ್ ಶಕ್ತಿ ಎಷ್ಟು ಕೇಳ್ತಾರೆ. ಇನ್ನು ಕರ್ನಾಟಕದ ಭೂ ಸಂಪತ್ತು, ಅದರಲ್ಲಿ ಭೂಬಳಕೆ, ಸೊ ಕರ್ನಾಟಕದ ಭೂಬಳಕೆ ಮಾದರಿಗಳು, ವ್ಯವಸಾಯ ಮತ್ತು ಕರ್ನಾಟಕದ ಪ್ರಮುಖ ಬೆಳೆಗಳು. ನೆಕ್ಸ್ಟು ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ದೊರೆಯತಕ್ಕಂಥ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ, ಕರ್ನಾಟಕ ಪ್ರಮುಖ ಖನಿಜಗಳ ಹಂಚಿಕೆ ಹಾಗೂ ಉತ್ಪಾದನೆ ಅಂತ. ಇದು ಜಾಗ್ರಫಿಲ್ ಆಯಿತು. ಇನ್ನು ನೋಡಿ, ಇಲ್ಲೂ ಇದೆ, ಇಲ್ಲಿ ತುಂಬ ಅಂದರೆ ಇಡೀ ಜಾಗ್ರಫಿನ ಓದ್ಕೊಳ್ಬೇಕಾಗುತ್ತೆ ನೀವು. ಸೊ ಸಾರಿಗೆ ವ್ಯವಸ್ಥೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಅಂತ ಈ 3 ಸಾರಿಗೆ ವಿಧಗಳನ್ನು ಓದ್ಕೊಳ್ಬೇಕಾಗತ್ತೆ. ಇನ್ನು ಕರ್ನಾಟಕದ ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಆಫ್ ಕರ್ನಾಟಕ, ಅದರಲ್ಲಿ ಇಂಡಸ್ಟ್ರಿಯ ಒಂದು ಮಹತ್ವ, ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳು, ಅವುಗಳ ವಲಯಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ ಆಗಿರ್ಬೋದು, ಅವುಗಳ ಉತ್ಪಾದನೆ, ಸೊ ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ ಕೈಗಾರಿಕೆ, ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕೇಂದ್ರ, ಇವೆಲ್ಲ ಓದ್ಕೋಬೇಕು. ಇನ್ನು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತ, ಕರ್ನಾಟಕದ ಗಿರಿಧಾಮಗಳು, ಜಲಪಾತಗಳು, ವನ್ಯಜೀವಿ ಧಾಮಗಳು, ಐತಿಹಾಸಿಕ ಸ್ಥಳಗಳು ಮತ್ತು ಯಾತ್ರಾ ಸ್ಥಳಗಳು ಎಷ್ಟಿದೆ, ಇವೆಲ್ಲವೂ ಕೂಡ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ನೋಡಿ, ಅಲ್ಲಿ ಅವರು ಪಾಠದ ಹೆಸರು ಕೊಟ್ಟುಬಿಟ್ಟು ಆ ಪಾಠದಲ್ಲಿರ್ತಕ್ಕಂಥ ಕೆಲವೊಂದು ಅಂಶವನ್ನು ಕೂಡ ಹೇಳಿದ್ದಾರೆ, ಯಾವುದನ್ನು ಓದಬೇಕು ಅಂತ. ಸೊ ಕ್ಲಿಯರ್ ಕಟ್ಟಾಗಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅಂತ, ಅಂದರೆ ಪ್ರಪಂಚದಲ್ಲೇ ಭಾರತದ ಸ್ಥಾನ, ಗಾತ್ರ, ಅದರ ಭೂಮೇರೆಗಳಾಗಿರ್ಬೋದು, ನೆರೆಯ ರಾಷ್ಟ್ರಗಳಾಗಿರ್ಬೋದು, ಪ್ರಾಕೃತಿಕ ವಿಭಾಗ ಆಗಿರ್ಬೋದು, ಇವುಗಳ ಬಗ್ಗೆ ಓದ್ಕೊಳ್ಬೇಕು. ಇನ್ನು ಭಾರತದ ಋತುಗಳು, ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು, ಭಾರತದ ಋತುಮಾನದ ವಾಯುಗುಣದ ಪರಿಸ್ಥಿತಿ, ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು ಅಂತ. ಇವೆಲ್ಲ ನೋಡ್ಬಿಟ್ಟಾಗ ಏನು ಗಾಬರಿ ಆಗಿಬಿಟ್ಟಿದೆ ಅಂದರೆ, ತುಂಬ ಸಿಲೆಬಸ್ ಚೇಂಜ್ ಆಗಿಬಿಟ್ಟಿದೆ ಅನ್ಕೋತಾರೆ ಎಲ್ಲ. ನೀವು ಏನಿಲ್ಲ, ಅವಾಗೆಲ್ಲ ಬರೀ ಪಾಠದ ಹೆಸರನ್ನ ಕೊಡ್ತಾಯಿದ್ರು, ಇವಾಗ ಪಾಠದ ಹೆಸರನ್ನ ಕೊಟ್ಬಿಟ್ಟು ಏನು ಮಾಡಿದರೆ, ಆ ಪಾಠದಲ್ಲಿ ಏನೆಲ್ಲ ಕಂಟೆಂಟ್ಸ್ ಬರುತ್ತೆ, ಭಾಳ ಪ್ರಮುಖಾಂಶಗಳು, ಅವುಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ಏನು ಮಾಡ್ತಿದ್ರಿ, ಪ್ರತಿಯೊಂದು ಪಾಠವನ್ನು ಒಂದೊಂದೇ ಪಾಠವನ್ನು ಮುಗಿಸ್ಕೊಂಡು ಬರ್ತಾರೆ. ದಟ್ ಈಸ್ ಅ ವೆರಿ ಗುಡ್ ಸಿಸ್ಟಮ್ ಅದು, ಆಯಿತಾ. ಸೊ ಒಂದೊಂದೇ ಪಾಠವನ್ನು ಆರ್ಡರ್ ವೈಸ್ ಮುಗಿಸ್ಕೊಂಡು ಬರ್ತು ಅಂದರೆ ನಿಮಗೆ ಎಲ್ಲ ವಿಷಯಗಳು ಇಲ್ಲಿ ಕೊಟ್ಟಿರುವಂಥದ್ದು ಕ್ಲಬ್ ಆಗುತ್ತೆ. ಸೊ ನೀವು ಅದೇ ಮಾದರಿಯಲ್ಲಿ ಅಭ್ಯಾಸ ಮಾಡಬೇಕು ಯಾವಾಗಲೂ. ನೆಕ್ಸ್ಟು ಇನ್ನು ಭಾರತದ ಮಣ್ಣುಗಳು ಅಂತ ಬಂದಾಗ ಎಲ್ಲ ಮಣ್ಣಿನ ವಿಧವನ್ನು ನೀವು ಓದ್ಕೊಳ್ಬೇಕು. ಎಷ್ಟೆಷ್ಟು ಎಲ್ಲೆಲ್ಲಿ ಹಂಚು ಹೋಗಿದೆ, ಯಾವ್ಯಾವ ಮಣ್ಣಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯಲಾಗುತ್ತೆ, ಅವೆಲ್ಲ ಕೇಳ್ಬೋದು, ಅದನ್ನು ಓದ್ಕೊಳ್ಳಿದ್ದೀನಿ, ಆಯಿತಾ. ಸೊ ಅದೇ ಥರ ಭಾರತದ ಅರಣ್ಯಗಳು ಅಂತ, ಇನ್ನು ಅದನ್ನು ಓದ್ಕೊಳ್ಬೇಕು. ಈಗ ಅಲ್ಲಿ ಯಾವ್ದು ಬರ್ತದೆ, ವಿಧಗಳಾಗಿರ್ಬೋದು, ಹಂಚಿಕೆ ಆಗಿರ್ಬೋದು, ಸಂರಕ್ಷಣೆ ಆಗಿರ್ಬೋದು, ವಿಧಾನಗಳಾಗಿರ್ಬೋದು, ವನ್ಯಜೀವಿ ಧಾಮಗಳಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ಮತ್ತು ಜೈವಿಕ ಸಂರಕ್ಷಣಾ ವಿಧಾನ ವಲಯಗಳಾಗಿರ್ಬೋದು, ಎಲ್ಲವಲ್ಲಿ ಬರುತ್ತೆ. ಇನ್ನು ಜಲಸಂಪನ್ಮೂಲಗಳಲ್ಲಿ ಅದು ನೀರಾವರಿ ಬರುತ್ತೆ, ನೀರಾವರಿ ವಿಧಗಳು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು, ರಾಷ್ಟ್ರೀಯ ವಿದ್ಯುತ್ ಜಾಲ, ಮಳೆ ನೀರು ಸಂಗ್ರಹಣೆ ಅಂತ, ಅದನ್ನು ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಭಾರತದ ಭೂ ಬಳಕೆಯ ಕೃಷಿ ಅಂತ ಎಲ್ಲ ಓದ್ಕೊಳ್ಬೇಕು. ಇಲ್ಲಿ ಆಹಾರದ ಬೆಳೆಗಳು ಬರುತ್ತೆ, ವಾಣಿಜ್ಯ ಬೆಳೆಗಳು, ನಾರಿನ ಬೆಳೆಗಳು, ಪಾನೀಯ ಬೆಳೆಗಳು, ತೋಟಗಾರಿಕೆ, ಪುಷ್ಪ ಬೇಸಾಯ, ಇನ್ನು ಭೂ ಬಳಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳಾಗಿರ್ಬೋದು, ವ್ಯವಸಾಯದ ಅರ್ಥ, ಪ್ರಾಮುಖ್ಯತೆ, ಸೊ ವ್ಯವಸಾಯದ ವಿಧಗಳು, ಬೆಳೆಗಳ ಹಂಚಿಕೆ ಎಲ್ಲ ಬರುತ್ತೆ, ಆಯಿತಾ. ನೆಕ್ಸ್ಟು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭಾರತದಲ್ಲಿ ದೊರೆಯತಕ್ಕಂಥ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ಖನಿಜಗಳ ಹಂಚಿಕೆ ಹಾಗೂ ಉತ್ಪಾದನೆ, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ಸೌರಶಕ್ತಿ, ಪವನಶಕ್ತಿ, ಅವಶ್ಯಕತೆ, ಶಕ್ತಿ ಸಂಪನ್ಮೂಲಗಳ ಕೊರತೆ ಮತ್ತು ಸಂರಕ್ಷಣೆ ಹಾಗೂ ಪರಿಹಾರಗಳು, ಶಕ್ತಿ ಸಂಪನ್ಮೂಲ ಕೊರತೆಗೆ ಕಾರಣಗಳು ಅಂತ, ಈ 3 ರೀಸನ್, ಆಯಿತಾ. ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಸಾರಿಗೆಯ ವಿಧಗಳು, ರಸ್ತೆ ಸಾರಿಗೆ ತೊಡಕುಗಳು, ಪ್ರಮುಖ ಬಂದರುಗಳು, ಪ್ರಮುಖ ವಿಮಾನ ನಿಲ್ದಾಣಗಳು, ಸಂಪರ್ಕ ವಿಧಗಳು, ಸಂಪರ್ಕದ ಪ್ರಾಮುಖ್ಯತೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಅದರಲ್ಲಿ GPS ಮತ್ತು GIS, ಒಂದು
ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮು, ಇನ್ನೊಂದು ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಮೇ ಬಿ ಅದು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇನೋ ಬರುತ್ತೆ, ಅದನ್ನು ಓದ್ಕೊಳ್ಬೇಕಾಗತ್ತೆ ಎರಡನ್ನೂ ಕೂಡ. ಸೊ ಇನ್ನು ಹಾಗೆ ಸ್ಕಾಲ್ ಅಪ್ ಮಾಡಿದ್ರೆ ಅಂದರೆ ಎಲ್ಲವೂ ಜಾಗ್ರಫಿಯಲ್ಲಿ ನಿಮಗೆ ಏನೆಲ್ಲ ಪಾಠಗಳಿದೆ ಎಲ್ಲವನ್ನು ಕೊಟ್ಬಿಡ್ತಾರೆ. ನಾನೆಲ್ಲ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ನಾವು ಪಾಠದ ನೇಮ್ ಹೇಳ್ಬಿಡ್ತೀನಿ, ಇಡೀ ಪಾಠವನ್ನು ಓದ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೂ ಮಿಸ್ ಮಾಡಿಲ್ಲ ಅವರು, ಪ್ರತಿಯೊಂದು ಪಾಠವನ್ನು ಓದಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಪ್ರಮುಖ ಕೈಗಾರಿಕೆಗಳು, ನೈಸರ್ಗಿಕ ವಿಕೋಪಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂದರೆ ಆ ಪಾಠದಲ್ಲಿ ಏನೆಲ್ಲ ಕಂಟೆಂಟ್ ಬರುತ್ತೆ ಎಲ್ಲ ಓದಿ ಅಂತಲೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟು ನೋಡಿ, ಇಲ್ಲಿ ಅದನ್ನು ಹೇಳಿದರೆ ಇಲ್ಲಿ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಅಂತ ಎಲ್ಲ ಖಂಡಗಳ ಬಗ್ಗೆನೂ ಓದಿ ಅಂತ ಹೇಳಿದರೆ ಇಲ್ಲಿ. ಅವುಗಳ ಸ್ಥಾನ ಆಗಿರ್ಬೋದು, ವಿಸ್ತೀರ್ಣ ಆಗಿರ್ಬೋದು, ಭೌಗೋಳಿಕ ಸನ್ನಿವೇಶ ಆಗಿರ್ಬೋದು, ಪ್ರಾಕೃತಿಕ ವಿಭಾಗ ಆಗಿರ್ಬೋದು, ನದಿಗಳ ವ್ಯವಸ್ಥೆ, ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ವ್ಯವಸಾಯ ಮತ್ತು ಪಶುಸಂಗೋಪನೆ, ಖನಿಜ ಮತ್ತು ಕೈಗಾರಿಕೆಗಳು, ಜನಸಂಖ್ಯೆ ಅಂತಿದೆ ಇಲ್ಲಿ. ಆಲ್ಮೋಸ್ಟು ಪ್ರತಿಯೊಂದು ಪಾಠವನ್ನು ಬಿಡದೆ ಹೇಳಿದ್ದಾರೆ ಅವರು ಎಲ್ಲವನ್ನು. ಈಗ ಅಂದರೆ ಈಗ ಹಿಸ್ಟ್ರಿಯಲ್ಲಿ ಏನೆಲ್ಲ ಇದೆ ಎಲ್ಲ ಓದಿ ಅಂತ ಹೇಳಿದ್ದಾರೆ, ಜಾಗ್ರಫಿ ಏನಿದೆ ಪಾಠಗಳು ಎಲ್ಲ ಓದಿ ಅಂತ ಹೇಳಿದ್ದಾರೆ. ಇನ್ನು ಪೌರನೀತಿ ಅಥವಾ ಪೊಲಿಟಿಕಲ್ ಸೈನ್ಸು ಅದರಲ್ಲಿ ಏನು ಬರುತ್ತೆ ಎಲ್ಲ ಓದಿ ಅಂತ ಹೇಳಿದರೆ, ಇನ್ನು ಬಿಸ್ನೆಸ್ ಸ್ಟಡೀಸಲ್ಲಿ ಏನು ಬರುತ್ತೆ ಅದನ್ನು ಎಲ್ಲವನ್ನು ಓದಿ ಅಂತ ಹೇಳಿ, ಅಂದರೆ ಯಾವುದನ್ನು ಬಿಟ್ಟಿಲ್ಲ ಅವರು. ಹಾಗಾಗಿ ನೀವು 6ನೇ ಕ್ಲಾಸು 6th ಹಿಡಿದು, ಅಥವಾ ಅದಾಗಲಿಲ್ಲ ಅಂದರೆ ನಿಮಗೆ 8th, 9th, 10th ಈ 3 ಬುಕ್ಕಲ್ಲೂ ಎಲ್ಲ ಇನ್ಫಾರ್ಮೇಷನ್ ಕವರ್ ಅಪ್ ಆಗುತ್ತೆ ನಿಮಗೆ, ಅದನ್ನು ಓದ್ಕೊಳ್ಳೋದನ್ನು, ಆಯಿತಾ. ಸೊ ನೆಕ್ಸ್ಟು ಈಗ ಪೊಲಿಟಿಕಲ್ ಸೈನ್ಸಿಗೆ ಬರೋಣ. ಈಗ ನೋಡಿ, ಇಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅದನ್ನು ಓದ್ಕೊಳ್ಬೇಕು. ಯಾರೆಲ್ಲ ಪ್ರಮುಖ ಚಿಂತಕರು ಬರ್ತಾರೆ ಅದು ನೋಡಿ. ಇಲ್ಲಿ ಪೌರ ಮತ್ತು ಪೌರತ್ವ ಪಾಠವನ್ನು ಅವರೇ ಹೇಳಿದ್ದಾರೆ. ಈಗ ಮೀನಿಂಗು, ಈಗ ಪೌರ ಮತ್ತು ಪೌರತ್ವದ ಅರ್ಥ, ಪೌರರ ಹಕ್ಕುಗಳು ಮತ್ತು ಕರ್ತವ್ಯಗಳು, ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸಗಳು, ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು, ಪೌರತ್ವ ಕಾಯ್ದೆ ಅಂತ ಅಷ್ಟನ್ನು ಓದ್ಕೊಳ್ಳಿ. ಇನ್ನು ಡೆಮೋಕ್ರಸಿ, ಮೀನಿಂಗ್ ಆಫ್ ಡೆಮೋಕ್ರಸಿ, ಯಾವ್ಯಾವ ವಿಧಗಳು ಬರುತ್ತೆ, ಲಕ್ಷಣ ಏನು, ಸವಾಲೇನು, ಅನುಕೂಲ ಅನಾನುಕೂಲ ಏನು, ವಿವಿಧ ರೂಪದ ಸರ್ಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮತ್ತು ಚುನಾವಣೆ, ಇಡೀ ಇವೆಲ್ಲವೂ ಕೂಡ ಡೆಮೋಕ್ರಸಿಯಲ್ಲಿ ಬರುತ್ತೆ. ಈಗ ಅದನ್ನು ಓದ್ಕೊಳ್ಬೇಕು ನೀವು, ಆಯಿತಾ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲವನ್ನು ಓದಿ ಈಗ ನೀವು. ಸೊ ಈ ರಚನಾ ಸಮಿತಿ ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ, ಸಂವಿಧಾನದ ಪ್ರಸ್ತಾವನೆ, ಅದರ ಲಕ್ಷಣಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು, ಇಷ್ಟನ್ನು ಓದ್ಕೊಳ್ಬೇಕು. ಇನ್ನು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಯಾವಾಗ ರಚನೆ ಆಗುತ್ತೆ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲದ ಕಾರ್ಯಗಳು ರಚನೆ ಹೇಗೆ, ಇನ್ನು ಸರ್ಕಾರದ ರಚನೆ, ರಾಜ್ಯ ಸರ್ಕಾರದ ರಚನೆ ಹೇಗೆ, ಶಾಸಕಾಂಗದ ರಚನೆ ಹೇಗೆ, ರಾಜ್ಯ ಕಾರ್ಯಾಂಗದ ರಚನೆ ಹೇಗೆ ಮತ್ತು ಅಧಿಕಾರ ಕಾರ್ಯಗಳು, ಅದನ್ನು ಓದ್ಕೊಳ್ಬೇಕು. ಇನ್ನು ನ್ಯಾಯಾಂಗ ಅಂತ ಬಂದಾಗ 3 ಬರುತ್ತೆ. ಸೊ ಸುಪ್ರೀಂ ಕೋರ್ಟು, ಹೈಕೋರ್ಟು, ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಅದರ ಅಧಿಕಾರ ಮತ್ತು ಕಾರ್ಯಗಳು ಹೇಗೆ ಅಂತ, ಮತ್ತು ಅಧೀನ ನ್ಯಾಯಾಲಯ ಮತ್ತು ಕಂದಾಯ ನ್ಯಾಯಾಲಯಗಳು ಅಂತ ಅವುಗಳ ಅಂಡರ್ಲಿ ಕೆಲಸ ಮಾಡ್ತಕ್ಕಂಥ ಕೋರ್ಟ್ಸ್, ಅವುಗಳ ಬಗ್ಗೆನೂ ಇಲ್ಲಿ ಓದ್ಕೊಳ್ಬೇಕಾಗತ್ತೆ, ಆಯಿತಾ. ಸೊ ನೆಕ್ಸ್ಟು ಎಲೆಕ್ಷನ್ ಸಿಸ್ಟಮ್, ಚುನಾವಣಾ ವ್ಯವಸ್ಥೆ, ಇಲ್ಲಿ ಚುನಾವಣಾ ಆಯೋಗ ಯಾವ ರಚನೆ ಆಗುತ್ತೆ, ಅದರ ಪ್ರಕ್ರಿಯೆ ಹೇಗೆ, ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು, ಇನ್ನು ರಾಜಕೀಯ ಪಕ್ಷಗಳು ಯಾವ್ಯಾವುದು, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಮ್ಮಿಶ್ರ ಸರ್ಕಾರಗಳು, ಅದನ್ನು ಓದ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟು ಲೋಕಲ್ ಗೌರ್ಮೆಂಟ್ಸು, ಸ್ಥಳೀಯ ಸ್ವಯಂ ಸರ್ಕಾರಗಳು, ಇವುಗಳ ರಚನೆ ಹೇಗಾಗುತ್ತೆ, ಅದರ ಹಿನ್ನೆಲೆ ಏನು, ಉದ್ದೇಶ ಮತ್ತು ಕಾರ್ಯ ಏನು, ಸ್ಥಳೀಯ ಸಂಸ್ಥೆಗಳ ರಚನೆ ಮತ್ತು ಕಾರ್ಯಗಳು ಏನು ಅಂತ, ಗ್ರಾಮ ಪಂಚಾಯಿತು, ತಾಲೂಕ್ ಪಂಚಾಯಿತು, ಜಿಲ್ಲಾ ಪಂಚಾಯಿತು, ಪಟ್ಟಣ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಮಹಾನಗರ ಪಾಲಿಕೆಗಳ ಬಗ್ಗೆ ಹೇಳಿದರೆ ಅಷ್ಟನ್ನು ಓದ್ಕೊಳ್ಬೇಕು. ಇವೆಲ್ಲವೂ ನಿಮಗೆ ಸಿಗುತ್ತೆ. ನಿಮಗೆ ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳು ನೋಡಿ, ಒಂದು ಪಾಠ ಇವೆಲ್ಲವೂ ಕೂಡ ನಿಮಗೆ ಕ್ರಮ ಸಂಖ್ಯೆಯಲ್ಲಿ ಕೊಟ್ಟಿರುವುದು, ಇವೆಲ್ಲ ಪಾಠದ ಹೆಸರು, ಇವೆಲ್ಲವೂ ಕೂಡ ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿರ್ಬೋದು, ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳಾಗಿರ್ಬೋದು, ಇವೆಲ್ಲ ಪಾಠದ ಹೆಸರು. ಸೊ ಪಾಠದ ನೇಮ್ ಕೊಡ್ಬಿಟ್ಟು ಇಲ್ಲಿ ಏನು ಓದಬೇಕು ಅಂತ ಅವರೇ ಹೇಳಿದ್ದಾರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೇನಾ ಪಡೆಗಳ ರಚನೆ ಆಗಿರ್ಬೋದು, ಈಗ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಆ 3 ಸೇನೆಯನ್ನು ಓದ್ಕೊಳ್ಬೇಕು. ಅವುಗಳ ವಿಧಗಳು, ಕಾರ್ಯಗಳು, ಅದರ ಅಭಿವೃದ್ಧಿ ಆಗಿರ್ಬೋದು, 2ನೇ ಶಾಲೆಯ ರಕ್ಷಣಾ ವ್ಯವಸ್ಥೆ ಮತ್ತು ರಚನಾ ಕಾರ್ಯಗಳು, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು, ಈ ಒಂದು ಪಾಠದಲ್ಲಿ ಅದರ ಅರ್ಥ ಮತ್ತು ಮಹತ್ವ, ಮೂಡಿಸ್ತಕ್ಕಂಥ ಅಂಶಗಳು, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಮಹತ್ವ, ರಾಷ್ಟ್ರೀಯ ಹಬ್ಬಗಳು ಮತ್ತು ಮಹತ್ವ ಅಂತ. ಇನ್ನು ನೆಕ್ಸ್ಟು ಭಾರತಕ್ಕಿರತಕ್ಕಂಥ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅಂತ, ಕೋಮುವಾದ, ಅನಕ್ಷರಸ್ತೆ, ಮಹಿಳೆಯರ ಸ್ಥಾನಮಾನ, ಬಡತನ, ಪ್ರಾದೇಶಿಕತೆ, ಲಾಭಕೋರತನ, ಭ್ರಷ್ಟಾಚಾರ, ಇನ್ನು ಕಳ್ಳ ಸಾಗಾಣಿಕೆ, ಜನಸಂಖ್ಯೆ ಹೆಚ್ಚಳ, ಇವುಗಳಿಗೆ ಕಾರಣಗಳು ಮತ್ತು ಪರಿಹಾರ ಕ್ರಮಗಳು ಅಂತ. ನೆಕ್ಸ್ಟು ಅನ್ಯ ದೇಶಗಳೊಂದಿಗೆ ಭಾರತದ ಸಂಬಂಧ, ಅಂದರೆ ಇಂಡಿಯಾ ಬೇರೆ ಬೇರೆ ಯಾವ ದೇಶದ ಜೊತೆಗೆ ಸಂಬಂಧವನ್ನು ಹೊಂದಿದೆ, ಸಂಬಂಧಗಳು ಯಾವ ಥರ ಇತ್ತು, ಸೊ ಏನೆಲ್ಲ ಚೇಂಜಸ್ ಆಗುತ್ತೆ ಎಲ್ಲ ಓದ್ಕೊಳ್ಳಿ. ಸೊ ಅದರಲ್ಲಿ ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೀನಾ, ಇಂಡಿಯಾ ಬಾಂಗ್ಲಾದೇಶ, ಇಂಡಿಯಾ ಭೂತಾನು, ಇಂಡಿಯಾ ನೇಪಾಳು, ಸೊ ಇಂಡಿಯಾ ಶ್ರೀಲಂಕಾ, ಇಂಡಿಯಾ ಅಮೇರಿಕಾ ಮತ್ತು ಇಂಡಿಯಾ ಮತ್ತು ರಷ್ಯಾ, ಅಂದರೆ ಈ ದೇಶಗಳ ಜೊತೆಗೆ ಭಾರತದ ಸಂಬಂಧ ಯಾವ ರೀತಿ ಇತ್ತು ಅಂತ ಓದ್ಕೊಳ್ಬೇಕಾಗುತ್ತೆ ನೀವು, ಆಯಿತಾ. ಸೊ ಇವೆಲ್ಲವೂ ನಿಮಗೆ ನಾನು ಹೇಳಿದ್ನಲ್ಲ 2015ರ ಒಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ. ಅವಾಗೆಲ್ಲ ಸೆಮಿಸ್ಟರ್ ಇರಲಿಲ್ಲ, ಒಂದೇ ಬುಕ್ಕಲ್ಲಿ ಎಲ್ಲವೂ ಕ್ಲಬ್ ಇದೆ ಅಲ್ಲಿ. ಅದು ಸಿಕ್ಕಿದ್ರೆ ಒಂಚೂರು ತರಿಸ್ಕೊಳ್ಳಿ, ನಾನು ಫ್ರಂಟ್ ಕಾಪಿಯನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಬೋದು ನೀವು.
ಸೊ ನೆಕ್ಸ್ಟು 14ನಲ್ಲಿ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ, ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ ಮತ್ತು ಭಯೋತ್ಪಾದನೆ. ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆ, ಇದರಲ್ಲಿ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು, ರಚನೆ ಉದ್ದೇಶಗಳು, ಅವುಗಳ ಕೊಡುಗೆಗಳು, ಆಮೇಲೆ ಪ್ರಾದೇಶಿಕ ಸಹಕಾರ ಸಂಸ್ಥೆಗಳು, ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘ, ಸಾರ್ಕು, ಯುರೋಪಿಯನ್ ಯೂನಿಯನ್ನು, ಆಸಿಯಾನು, ಆಫ್ರಿಕನ್ ಒಕ್ಕೂಟ ಮತ್ತು ಭಾರತ ಮತ್ತು ವಿಶ್ವಸಂಸ್ಥೆ. ಅಂದರೆ ಇಡೀ ವಿಶ್ವಸಂಸ್ಥೆ ಪಾಠದಲ್ಲಿ ಏನೆಲ್ಲ ಬರುತ್ತೆ ಎಲ್ಲವನ್ನು ಓದಬೇಕಾಗುತ್ತೆ ನೀವು, ಆಯಿತಾ. ಸೊ ನೆಕ್ಸ್ಟು ಇನ್ನು ಸೋಷಿಯಾಲಜಿಯಲ್ಲಿ ಯಾವ್ದು ಬರುತ್ತೆ ಅಂತ. ಸೋಷಿಯಾಲಜಿಯಲ್ಲಿ ಕೆಲವೊಂದು ಕಡಿಮೆ ಪಾಠಗಳಿರೋದು. ಇಲ್ಲಿ ಮಾನವ ಮತ್ತು ಸಮಾಜ, ಅದರಲ್ಲಿ ಮಾನವ ಸಂಘಜೀವಿ, ಆರಂಭಿಕ ಸಮಾಜಶಾಸ್ತ್ರಜ್ಞರು ಕೊಡುಗೆ. ಇಲ್ಲಿ ಯಾರಪ್ಪ ಅಂದರೆ ಆಗಸ್ಟ್ ಕಾಮ್ಟೆ ಬರ್ತಾರೆ ನೋಡಿ, ಅಲ್ಲಿಂದ ಓದ್ಕೊಳ್ಳಿದ್ದನ್ನು. ಇನ್ನು ಮಾನವ ಮತ್ತು ಸಂಸ್ಕೃತಿಯಲ್ಲಿ ಸಂಸ್ಕೃತಿಯ ಅರ್ಥ ಮತ್ತು ಮಹತ್ವ, ಲಕ್ಷಣ, ವೈವಿಧ್ಯ, ಆಚಾರ ವಿಚಾರ ಓದ್ಕೊಳ್ಬೇಕು. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಯಾಕೆ ಬೇಕು ಅಂತ, ಡೈಲಿ ರುಟೀನ್ ಲೈಫಲ್ಲಿ. ಸೊ ದೈನಂದಿನ ಜೀವನದಲ್ಲಿ ಸೋಷಿಯಾಲಜಿ, ವ್ಯಕ್ತಿಯ ಆಂಗಿಕ ಭಾಷೆ ಮತ್ತು ಸಂಭಾಷಣೆ ಮತ್ತು ಪಾತ್ರ ಪ್ರಜ್ಞೆ. ಸಮಾಜದ ಪ್ರಕಾರಗಳು, ಯಾವ್ಯಾವ ಸಮಾಜದ ಪ್ರಕಾರಗಳು ಬರುತ್ತೆ ಅಂತ. ಇಲ್ಲಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಸಮಾಜಗಳ ವಿಧಗಳನ್ನು ಅವರೇ ಇಟ್ಬಿಟ್ಟಿದ್ದಾರೆ. ಅವುಗಳ ಬಗ್ಗೆ ನಾವು ಓದ್ಕೊಳ್ಬೇಕು ಇಲ್ಲಿ. ನೆಕ್ಸ್ಟು ಕುಟುಂಬದ ಅರ್ಥ, ಲಕ್ಷಣ, ಪ್ರಕಾರಗಳು, ಕೇಂದ್ರ ಕುಟುಂಬದ ಲಕ್ಷಣಗಳು, ಅವಿಭಕ್ತ ಕುಟುಂಬ. ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವ, ಸಾಮಾಜೀಕರಣದ ನಿಯೋಗಗಳು, ಲಿಂಗ ಮತ್ತು ಸಾಮಾಜೀಕರಣ. ನೆಕ್ಸ್ಟ್ ಸಮುದಾಯದ ಅರ್ಥ ಮತ್ತು ಲಕ್ಷಣಗಳು, ನಗರ ಸಮುದಾಯ, ಗ್ರಾಮ ಸಮುದಾಯ, ಬುಡಕಟ್ಟು ಸಮುದಾಯ. ಇಷ್ಟು. ಸಾಮಾಜಿಕ ಸ್ತರವಿನ್ಯಾಸದ ಅರ್ಥ ಮತ್ತು ಲಕ್ಷಣ, ಪೂರ್ವಗ್ರಹದ ಅರ್ಥ ಮತ್ತು ಸ್ವರೂಪ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆ ನಿವಾರಣಾ ಕ್ರಮಗಳು ಅಂತಿದೆ ಇಷ್ಟು. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನ, ನಿಮಗೆ ಇಡೀ ಬಿಸ್ನೆಸ್ ಸ್ಟಡೀಸಲ್ಲಿ ಎಷ್ಟು ಪಾಠ ಇದೆ ಎಲ್ಲವನ್ನು ಓದ್ಕೊಳ್ಬೇಕು. ಎಲ್ಲವನ್ನು ಇದರಲ್ಲಿ ಸೋಷಿಯಾಲಜಿಯಲ್ಲಿ, ಸಮಾಜಶಾಸ್ತ್ರದಲ್ಲಿ ಎಲ್ಲ ಪಾಠವನ್ನು ಓದ್ಬಿಡಿ ಅಷ್ಟೇ. ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು. ಇಷ್ಟು ಪಾಠದಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ ಎಲ್ಲವನ್ನು ಓದ್ಬಿಡಿ ಅಷ್ಟೇ. ಅದನ್ನೇ ಅವರು ಅಲ್ಲಿ ಪ್ರತ್ಯೇಕವಾಗಿ ಪಾಯಿಂಟ್ಸನ್ನು ಕೋಟ್ ಮಾಡಿ ಹೇಳಿದರೆ, ನೀವು ಇಡೀ ಪಾಠವನ್ನು ಓದ್ಬಿಟ್ರೆ ಅವ್ರು ಸಿಲೆಬಸಲ್ಲಿ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಎಲ್ಲ ಕ್ಲಬ್ ಆಗಿಬಿಡುತ್ತೆ. ಸೊ ಇನ್ನು ನೆಕ್ಸ್ಟು ಎಕನಾಮಿಕ್ಸು, ಇದರಲ್ಲಿ ಮೀನಿಂಗ್ ಆಫ್ ಎಕನಾಮಿಕ್ಸು, ಅದರ ಇಂಪಾರ್ಟೆನ್ಸು, ಅದರ ಅರ್ಥ ಓದ್ಕೊಳ್ಬೇಕು, ಮಹತ್ವ ಮತ್ತು ಆರ್ಥಿಕ ಚಟುವಟಿಕೆಗಳು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ, ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಸಹಕಾರ, ರಾಷ್ಟ್ರೀಯ ವರಮಾನ ಮತ್ತು ತಲವಲಮಾನ. ರಾಷ್ಟ್ರೀಯ ವರಮಾನ ಅಂದರೆ ಇಟ್ಸ್ ನಥಿಂಗ್ ಬಟ್ ನ್ಯಾಷನಲ್ ಇನ್ಕಮ್ ಅಂತ, ರಾಷ್ಟ್ರೀಯ ಆದಾಯ ಅಂತ. ಇನ್ನೊಂದು ತಲಾವರ್ಮಾನ, ಶ್ರಮದ ಮಹತ್ವ. ತಲಾವರ್ಮಾನ ಅಂದರೆ ದಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ, ತಲಾದಾಯ ಅಂತಾರೆ ಇದನ್ನು. ಸೊ ಅದನ್ನು ಇಲ್ಲಿ ತಲಾವರ್ಮಾನ ಅಂತ ಮತ್ತೊಂದು ಹೆಸರಿಂದ ಕರೆಯುವಂಥದ್ದು. ಸೊ ನೆಕ್ಸ್ಟು ಈಗ ಆರ್ಥಿಕ ರಚನೆಯಲ್ಲಿ ರಚನಾತ್ಮಕ ಬದಲಾವಣೆ, ಆದಾಯದ ಮೂಲಗಳು, ಉದ್ಯೋಗದ ಮೂಲಗಳು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ, ಅದರ ಬಗ್ಗೆ ಓದ್ಕೊಳ್ಳಿ. ಹಣ ಮತ್ತು ಸಾಲ, ಇದರಲ್ಲಿ ಹಣದ ವಿಕಾಸ, ಹಣದ ಕಾರ್ಯಗಳು, ಸಾಲದ ವಿಧಗಳು, ಬ್ಯಾಂಕುಗಳು, ವಿಧಗಳು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. RBI ಬಗ್ಗೆ ಓದ್ಕೊಳ್ಳಿ. ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಾಗುತ್ತೆ. ಅದನ್ನು ಬ್ಯಾಂಕ್ಸ್ ಆಫ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಅದನ್ನು ಇನ್ನೂ ಹಲವಾರು ವಿಷಯಗಳು ಅದ್ರ ಬಗ್ಗೆ. ಇನ್ನು ಉಳಿದಂತೆ ಇಷ್ಟು ಪಾಠದಲ್ಲಿ ಏನೆಲ್ಲ ಬರುತ್ತೆ ಎಲ್ಲ ಓದ್ಬಿಡಿ. ಇಡೀ ಪಾಠ ಓದ್ಕೊಬಿಡಿ ಅಷ್ಟೇ. ಶ್ರಮ ಮತ್ತು ಉದ್ಯೋಗ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ. ಪ್ರತಿಯೊಂದು ಪಾಠದಲ್ಲಿ ಏನೆಲ್ಲ ಅಂಶಗಳಿದೆ ಎಲ್ಲವನ್ನು ಓದ್ಬಿಡಿ. ಅದನ್ನೇ ಇಲ್ಲಿ ಏನು ಮಾಡಿದ್ರೆ ಅಂದರೆ, ಒಂದು ಪಾಠದ ನೇಮ್ ಕೊಟ್ಬಿಟ್ಟು ಆ ಪಾಠದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅವರೇ ಹೇಳಿಬಿಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇಡೀ ಪಾಠವನ್ನು ಓದ್ಕೊಂಡ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನೀವು ರೆಫರ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಟ್ರಿಕ್ಸಲ್ಲಿ. ಇನ್ನು ನೆಕ್ಸ್ಟು ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಮತ್ತು ಬಜೆಟು. ಸೊ ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸು, ವೆಚ್ಚಗಳು, ಆದಾಯ, ಆಯವ್ಯಯ, ಕೊರತೆ ಹಣಕಾಸು. ಇದಿಷ್ಟು ನಿಮಗೆ ಸಮಾಜಶಾಸ್ತ್ರದಲ್ಲಿರ್ತಕ್ಕಂಥ ಪಾಠಗಳು ಸೋಷಿಯಾಲಜಿಲಿ. ಇನ್ನು ಕೊನೆಯದಾಗಿ ಬಿಸ್ನೆಸ್ ಸ್ಟಡೀಸು. ಸೊ ಇಲ್ಲಿ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಬರುತ್ತೆ. ಇಲ್ಲಿ ಅವೆಲ್ಲವನ್ನು ಓದ್ಕೊಳ್ಬೇಕು. ವ್ಯಾಪಾರದ ನೀತಿಗಳು, ತತ್ವಗಳು, ಕೈಗಾರಿಕೆ, ಸರ್ವೀಸಸ್ಸು. ನೆಕ್ಸ್ಟು ವಿವಿಧ ವ್ಯವಹಾರ ಸಂಘಟನೆಯ ಹುಟ್ಟು, ಅದ್ರ ಬಗ್ಗೆ ಎಲ್ಲ ಓದ್ಕೊಳ್ಳಿ. ಅಲ್ಲಿ ಪಾಲುಗಾರಿಕೆ ಸಂಸ್ಥೆಗಳು ಬರುತ್ತೆ, ಸೋಲ್ ಟ್ರೇಡಿಂಗ್ ಕನ್ಸರ್ನು, ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು, ಇವೆಲ್ಲ ಬರುತ್ತೆ, ಓದ್ಕೊಳ್ಳಿ. ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ಇದರಲ್ಲಿ ಸಹಕಾರಿ ಸಂಘಗಳು, ಕೂಡು ಬಂಡವಾಳ ಸಂಸ್ಥೆ, ಬಹುರಾಷ್ಟ್ರೀಯ ಸಂಸ್ಥೆಗಳು, ಷೇರು ಮಾರುಕಟ್ಟೆ, ಸರ್ಕಾರಿ ಉದ್ಯಮಗಳು, ಜಂಟಿ ರಂಗದ ಸಂಸ್ಥೆಗಳು, ಲೋಕೋಪಯೋಗಿ ಸಂಸ್ಥೆಗಳು, ಇಷ್ಟು ಬರುತ್ತೆ. ನೆಕ್ಸ್ಟು ವ್ಯವಹಾರದ ನಿರ್ವಹಣೆ, ಇದರಲ್ಲಿ ನಿರ್ವಹಣೆಯ ಅರ್ಥ, ಮಹತ್ವ, ತತ್ವ, ನಿರ್ಧಾರಗಳು, ಕ್ಷೇತ್ರ ವ್ಯಾಪ್ತಿ. ಇನ್ನು ಮಾರುಕಟ್ಟೆ ನಿರ್ವಹಣೆಯಲ್ಲಿ ಇಷ್ಟು ಅಂಶಗಳಿದೆ ಇಲ್ಲಿ. ಸೊ ಮಾರುಕಟ್ಟೆ ನಿರ್ವಹಣೆಯ ಅರ್ಥ, ವಿಧಗಳು, ವ್ಯವಸ್ಥೆ, ಕಾರ್ಯಗಳು, ಪ್ರಾಮುಖ್ಯತೆ, ಮೂಲಾಂಶಗಳು, ಮಧ್ಯವರ್ತಿಗಳ ಪಾತ್ರ, ಗ್ರಾಹಕ ಹಕ್ಕುಗಳು, ಗ್ರಾಹಕ ವಿವಾದ ಪರಿಸರ ಸಂಸ್ಥೆಗಳು ಅಥವಾ ಕಾರ್ಯಭಾರಿಗಳು, ಇದಿಷ್ಟು. ಸೊ ನೆಕ್ಸ್ಟು ಇನ್ನು ಬ್ಯಾಂಕಿನ ವ್ಯವಹಾರಗಳು ಅಂತ ಹೇಳಿದ್ದಾರೆ. ಸೊ ಬ್ಯಾಂಕ್ ಅಂದರೆ ಏನು, ಅದರ ಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಸೇವೆಗಳು, ಅಲ್ಲಿ ಬ್ಯಾಂಕಲ್ಲಿ ಬರ್ತಕ್ಕಂಥ ವಿಧಗಳು ಬರುತ್ತೆ, ಯಾವ್ಯಾವ ವಿಧ, ಅದಕ್ಕೆ ಏನು ಇಂಪಾರ್ಟೆನ್ಸ್ ಇದೆ, ಯಾರು ಮಾಡಿಸ್ಬೋದು ಅದನ್ನು, ಅವೆಲ್ಲವನ್ನು ಓದ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಉದ್ಯಮಶೀಲತೆ.
ಉದ್ಯಮಶೀಲತೆ ಅಂದರೆ ಏನು, ಅದರ ಲಕ್ಷಣಗಳು, ಉದ್ಯಮಿಯ ಕಾರ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಓದ್ಕೊಳ್ಬೇಕು. ಸೊ ಹಂಗೆ ಸ್ಕಾಲಪ್ ಮಾಡಿದ್ರೆ ಏನು, ಸೊ ಉದ್ಯಮಿಗಳ ಉದ್ಯೋಗಾವಕಾಶ ಯೋಜನೆ, ಪ್ರವರ್ತಕ ಸಂಸ್ಥೆಗಳು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಇವೆಲ್ಲವೂ ಕೂಡ ಉದ್ಯಮಶೀಲತೆಯಲ್ಲಿ ಬರ್ತೇನು. ಇನ್ನು ಕೊನೆಯದಾಗಿ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ, ಇದರಲ್ಲಿ ಬಳಕೆದಾರ ಪೂರೈಕೆದಾರ, ಬಳಕೆದಾರ ಶೋಷಣೆಯ ಕಾರಣಗಳು, ವಿಶ್ವ ಗ್ರಾಹಕರ ದಿನಾಚರಣೆ, ಗ್ರಾಹಕರ ಸಂರಕ್ಷಣೆ, ಗ್ರಾಹಕರ ಹಕ್ಕುಗಳು, ಗ್ರಾಹಕರ ಸಂರಕ್ಷಣೆಗೆ ಇರತಕ್ಕಂಥ ಆಯೋಗ ಮತ್ತು ವೇದಿಕೆಗಳು, ಗ್ರಾಹಕ ನ್ಯಾಯಾಲಯ ಅಂತ ಹೇಳಿದರೆ ಈಗ ಆಯಿತಾ. ಸೊ ಇನ್ನು ನಿಮಗೆ ರೆಫರೆನ್ಸ್ ಬುಕ್ ಅಂತೇನು ಕೊಟ್ಟಿಲ್ಲ, ಅದು ಇತಿಹಾಸಕ್ಕೆ ಹಿಸ್ಟ್ರಿ ಪೇಪರ್ಗೆ ಸಮಾಜ ವಿಜ್ಞಾನದಲ್ಲಿ ನೀವು ಅವ್ರು ಏನು ಪಾಠವನ್ನು ಕೊಟ್ಬಿಟ್ಟಿದ್ರೆ ಅದನ್ನೇ ಓದ್ಕೊಬಿಟ್ರೆ ನಿಮಗೆ ಸಾಕೋದು. ಸೊ ಇನ್ನು ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು ಪೇಪರ್ 1 ಅಂತ ಹೇಳಿದರೆ ಇಲ್ಲಿ ನಾನು ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಬೇಗ ಈಗ. ಸೊ ನಂಬರ್ ಸಿಸ್ಟಮ್ಮು, ಅದರಲ್ಲಿ ನ್ಯಾಚುರಲ್ ನಂಬರ್ಸು. ಸೊ 1 ಸೆಕೆಂಡ್ ಇಲ್ಲಿ ನೋಡಿ, ಇಲ್ಲಿದೆ ಈಗ ನಂಬರ್ ಸಿಸ್ಟಮಲ್ಲಿ ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸು, ಇಂಟೀಗರ್ಸು, ರ್ಯಾಷನಲ್ ನಂಬರ್ಸು. ಅದು ಬಿಟ್ಟರೆ ಇರ್ರೇಷನಲ್ ನಂಬರ್ಸು, ರಿಯಲ್ ನಂಬರ್ಸು ಮತ್ತು ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂತ ಇದೆ. ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸಲ್ಲಿ ಟೈಪ್ಸು, ಬೇಸಿಕ್ ಆಪ್ರೇಟರ್ಸು, ಕನ್ವರ್ಷನ್ ಆ್ಯಂಡ್ ಅಪ್ಲಿಕೇಶನ್ ಇನ್ ಡೈಲಿ ಲೈಫು, ಸ್ಕ್ವೈರ್ ಆ್ಯಂಡ್ ಸ್ಕ್ವೈರ್ ರೂಟ್ಸು, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸು, ಡೇಟಾ ಹ್ಯಾಂಡ್ಲಿಂಗ್ ಟೈಪ್ ಆಫ್ ಡೇಟಾ. ಅದು ಬಿಟ್ಟರೆ ಸೊ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ನು, ಇನ್ನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ರೇಷಿಯೋ, ಪ್ರಪೋರ್ಷನ್ಸ್ ಟೈಪ್ಸ್, ಡೈರೆಕ್ಟ್ ಪ್ರಪೋರ್ಷನ್ಸ್, ಇನ್ವರ್ಸ್ ಪ್ರಪೋರ್ಟೀಸ್ ಅಂತ ಇದೆ. ಇನ್ನು ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಇನ್ ಸಿಚುವೇಷನ್ ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನು ಕಂಪೇರಿಂಗ್ ಕ್ವಾಂಟಿಟೀಸ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟು. ಅದು ಬಿಟ್ಟರೆ ಕಾಂಪೌಂಡ್ ಇಂಟ್ರೆಸ್ಟು, ಸೇಲ್ಸ್ ಟ್ಯಾಕ್ಸು, ವ್ಯಾಟು, GST, ಮ್ಯಾಥಮೆಟಿಕ್ಸ್ ಆ್ಯಂಡ್ ಡೈಲಿ ಲೈಫ್ ಅಂತ ಹೇಳಿದ್ರೆ ಇಲ್ಲಿ. ಸೊ ಎಲ್ಲವನ್ನು ಓದ್ಕೊಳ್ಳಿ, ಇನ್ನು ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇದೊಂದು PDF ನಾನು ಶೇರ್ ಮಾಡ್ತೀನಿ ನಾನು ಮ್ಯಾಥಮೆಟಿಕ್ಸ್ಗೆ. ನೋಡಿ ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಮಾತ್ರ ಪ್ರತ್ಯೇಕವಾಗಿ ಹೇಳಿದ್ರೆ ಇಲ್ಲಿ ಸಿಲೆಬಸ್ 1, ಸಿಲೆಬಸ್ 2 ಅಂದ್ಬಿಟ್ಟು ಪೇಪರ್ 1 ಮತ್ತು ಪೇಪರ್ 2ಗೆ ಮೇ ಬಿ ಜಾಸ್ತಿ ಮ್ಯಾಕ್ಸಿಮಮ್ ಚೇಂಜಸ್ ಇಲ್ಲ, ಇಲ್ಲಿ ಸೇಮ್ ಇದೆ. ಎಲ್ಲವನ್ನು ಓದ್ಕೊಂಡ್ರೆ ನೋಡಿ, ಇದು ನಾನು ಏನು ಹೇಳಿದ್ರೆ ನಾನು ಪೇಪರ್ 1ಗೆ ನಂಬರ್ ಸಿಸ್ಟಮ್ಮು, ದಟ್ ಈಸ್ ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸು, ಇಂಟೆಗ್ರಲ್ಸು, ರ್ಯಾಷನಲ್ ನಂಬರ್ಸು, ಇರೇಷನಲ್ ನಂಬರ್ಸು, ರಿಯಲ್ ನಂಬರ್ಸು, ಯೂಕ್ಲಿಡ್ಸ್ ಡಿವಿಷನ್ ಲೇಮ, ಫಂಡಮೆಂಟಲ್ ಥಿಯರಮ್ ಅರ್ಥಮೆಟಿಕ್ಕು, ಪ್ರೈಮ್ ಫ್ಯಾಕ್ಟರಿಸಮ್, HCFs, LCM ಎಲ್ಲ ಸೇಮ್. ಅದರಲ್ಲಿ ಒಂದೊಂದು ಮಾತ್ರ ಇನ್ಕ್ಲೂಡ್ ಮಾಡಿದ್ರೆ ಒಂದೊಂದು ಪಾಯಿಂಟಿನ ಅಷ್ಟೇ, ಆಲ್ಮೋಸ್ಟು. ಸೊ ತೀರಾ ಮ್ಯಾಕ್ಸಿಮಮ್ ಚೇಂಜಸ್ ಇಲ್ಲ ಇಲ್ಲಿ. ಒಂದ್ಸಲ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಅದು. ನೋಡಿ ಇಲ್ಲೂ ಕೂಡ ಇದೆ ಈಗ. ಸೊ ಸೇಲ್ಸ್ ಟ್ಯಾಕ್ಸು, ವ್ಯಾಟ್ ಟ್ಯಾಕ್ಸು, GST, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಆಲ್ಜಿಬ್ರಾ, ಬೇಸಿಕ್ ಆಫ್ ಆಲ್ಜಿಬ್ರಾ, ಆಪ್ರೇಷನ್ಸ್ ಆ್ಯಂಡ್ ಆಲ್ಜಿಬ್ರಸ್, ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸು ಎಲ್ಲ ಓದ್ಕೊಳ್ಳಿ ದಯಮಾಡಿ. ಸೊ ನೆಕ್ಸ್ಟು ಇದು ಪಾರ್ಟ್ 2 ಸಿಲೆಬಸ್ಸು. ಏಕೆಂದರೆ ಸೋಷಿಯಲ್ ಸೈನ್ಸು ಸ್ವಲ್ಪ ಮ್ಯಾಕ್ಸಿಮಮ್ ಇತ್ತಲ್ಲ, ಹಂಗಾಗಿ ನಾನು ಎಲ್ಲವನ್ನು ಓದಿ ಹೇಳಿದ್ದು ನಿಮಗೆ ಈಗ. ಇನ್ನು ಉಳಿದಂತೆ ಇನ್ನು CDP ಬಂದು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಇದು ಕ್ಲಬ್ ಆಗುತ್ತೆ, ಇದು ಚೇಂಜಸ್ ಇಲ್ಲ ಇಲ್ಲಿ. ಸೊ ಚೈಲ್ಡ್ಹುಡ್, ಬಾಲ್ಯಾವಸ್ಥೆ, ಅಡಲ್ಸೆನ್ಸು ಅಂದರೆ ತಾರುಣ್ಯಾವಸ್ಥೆ, ಲರ್ನಿಂಗು ಕಲಿಕೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ವ್ಯಕ್ತಿ ಭಿನ್ನತೆ ಅಂತ, ಇನ್ಕ್ಲೂಷನ್ ಎಡ್ಯುಕೇಷನ್ ಅಂದರೆ ಒಳಗೊಳ್ಳುವ ಶಿಕ್ಷಣ ಅಂತ, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ, ಪರ್ಸನಾಲಿಟಿ ವ್ಯಕ್ತಿತ್ವ, ಮೆಂಟಲ್ ಹೆಲ್ತು, ಇಂಟೆಲಿಜೆನ್ಸು ಬುದ್ಧಿಶಕ್ತಿ, ವಿಕಾಸ ಮತ್ತು ಬೆಳವಣಿಗೆ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟು, ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್ ಅದನ್ನು ಓದ್ಕೊಳ್ಳಿ. ಇನ್ನು ಪೆಡಾಗಜಿ, ಬೋಧನಾಶಾಸ್ತ್ರ, ಫ್ಯಾಕ್ಟರ್ಸ್ ಆಫ್ ಲರ್ನಿಂಗು ಕಲಿಕಾಂಶಗಳು ಅಂತ ಏನೋ ಬರುತ್ತೆ, ಅದನ್ನು ಓದ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಅದನ್ನು ಬಿಟ್ಟರೆ ಇವೆಲ್ಲ ರೆಫರೆನ್ಸ್ ಬುಕ್ ಹೇಳಿದ್ದಾರೆ, ದಯಮಾಡಿ ಇವೆಲ್ಲ ಪರ್ಚೇಸ್ ಮಾಡಿ ಒಂದು ತಿಂಗಳಲ್ಲಿ ಓದೋಕ್ಕಾಗಲ್ಲ, ನೀವು ಹಳೆಯ ಕ್ವಶನ್ ಪೇಪರ್ ಓದ್ಕೊಳ್ಳಿ. ಸೊ ನಿಮಗೆ ಅದೇ ಇನಫ್ ಆಗಿಬಿಡುತ್ತೆ ನಿಮಗೆ, ಆಯಿತಾ. ಸೊ ವಾಮದೇವ್ ಬುಕ್ ಇದೆಯಲ್ಲ, ಆ ಬುಕ್ಕೇ ನಿಮಗೆ ಬೆಸ್ಟ್ ಅಷ್ಟೇ. ನೋಡಿ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ನೋಡಿ ಇಲ್ಲಿ ನಿಮಗೆ EVS ಸಿಲೆಬಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ಪೇಪರ್ 1ಗೆ. ಸೊ ಹೈಸ್ಕೂಲ್ ಸಿಲೆಬಸ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಹೇಳಿದರೆ, ನೋಡಿ ಇಲ್ಲಿ ಫಾರ್ ಪೇಪರ್ 1 ಸೈನ್ಸ್ ರೆಫರೆನ್ಸ್ ಬುಕ್ಕು CBSE, ICSE ಆ್ಯಂಡ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಅಂತ ಹೇಳಿದರೆ. ಹೈಸ್ಕೂಲ್ ಸಿಲೆಬಸ್ EVSಗೆ 10th ಸೈನ್ಸಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ. ಈಗ 10th ಸೈನ್ಸ್ ಬುಕ್ಕಲ್ಲಿ EVS ಸಂಬಂಧಪಟ್ಟಂಗೆ ಏನೆಲ್ಲ ಇದೆ ಎಲ್ಲ ಓದ್ಬಿಡ್ಬೇಕು ಈಗ. ನೋಡಿ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸು ಅವರೇ ಹೇಳಿದರೆ ಇಲ್ಲಿ. ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕೆಮಿಕಲ್ ಈಕ್ವೇಷನ್ನು, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನು, ಸೊ ಇಂಪ್ಲಿಕೇಶನ್ಸ್ ಆಫ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನು, ಸೊ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು, ಅದು ಬಿಟ್ಟರೆ ಕಾಂಬಿನೇಷನ್ಸು, ಡಿಕಾಂಪೋಸಿಷನ್ಸು, ಡಿಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು, ಸೊ ಅದು ಬಿಟ್ಟರೆ ನಿಮಗೆ ನ್ಯೂಟ್ರಲೈಜೇಷನ್ಸು, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ. ಸೊ ಇದೇ ರೀತಿ ಇದು 10th ಸೈನ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂತಕ್ಕಂಥ ಒಂದು ಪಾಠದಲ್ಲಿರ್ತಕ್ಕಂಥ ಅಂಶಗಳು ಈ ಎಲ್ಲವನ್ನು ಓದಬೇಕು ಅಂತ. ಇನ್ನು ಅದನ್ನು ಬಿಟ್ಟರೆ ಮತ್ತೊಂದು ಪಾಠ ಆ್ಯಸಿಡ್ಸು, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಇದೆ. ಇಷ್ಟನ್ನು ಓದ್ಕೊಳ್ಳಿ, ಆ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಓದಬೇಕು ನೀವು. ಇನ್ನು ಅದು ಬಿಟ್ಟರೆ ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಏನೇನಿದೆ ಎಲ್ಲವನ್ನು ಓದ್ಕೊಳ್ಬೇಕು ಇಲ್ಲಿ. ಸೊ ಅದೇ ರೀತಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸು, ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಿಅಂಶ ಮತ್ತು ಮಾಹಿತಿಯನ್ನು ಓದ್ಕೊಳ್ಳಿ ಇಲ್ಲಿ. ಅದರಲ್ಲಿ ಸೊ
ಕೋಲೆಂಟ್ ಬಾಂಡಿಂಗ್ ಇನ್ ಕಾರ್ಬನ್ ಕಾಂಪೌಂಡ್ಸ್ ಇದೆ. ಸೊ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ನು, ಹೋಮೋಲಾಗ್ ಸೀರೀಸು. ಅದು ಬಿಟ್ಟರೆ ನಿಮಗೆ ನೋಡಿ ಇಲ್ಲಿ ಕೊಡಿದ್ರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಅದರ ವ್ಯತ್ಯಾಸಗಳು ಇವೆಲ್ಲ ಓದ್ಕೊಳ್ಳಿ. ಅಂದರೆ ಆ ಪಾಠದಲ್ಲಿ ಏನೆಲ್ಲ ಬರುತ್ತೆ ಎಲ್ಲವನ್ನು ಓದಬೇಕು ನೀವು 10th ಸೈನ್ಸಲ್ಲಿ, ಅವರೇ ಮೆನ್ಷನ್ ಮಾಡಿಬಿಡ್ತಾರೆ ಅಲ್ಲಿ. ಇನ್ನು ಅದನ್ನು ಬಿಟ್ಟರೆ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂತಕ್ಕಂಥ ಪಾಠದಲ್ಲಿ ಇಷ್ಟನ್ನು ಓದ್ಕೊಳ್ಬೇಕಾಗುತ್ತೆ ನೀವು. ನೆಕ್ಸ್ಟು ಲೈಫ್ ಪ್ರಾಸೆಸ್ಸು, ಲಿವಿಂಗ್ ಬೀಯಿಂಗ್ಸು, ಬೇಸಿಕ್ ಕಾನ್ಸೆಪ್ಟ್ ಆಫ್ ನ್ಯೂಟ್ರಿಷನ್ನು, ಸೊ ರೆಸ್ಪಿರೇಷನ್ಸು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಕ್ಸ್ಕ್ರೇಷನ್ನು ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ. ಇನ್ನು ನೆಕ್ಸ್ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂತ. ಆ ಪಾಠದಲ್ಲಿ ಏನಿದೆ ಎಲ್ಲ ಓದ್ಕೊಳ್ಳಿ, ಹಂಗೆ ಸ್ಕಾಲಪ್ ಮಾಡಿದ್ರೆ. ಸೊ ಸೇಮ್ ಇಲ್ಲೂ ಕೂಡ ಕೆಮಿಕಲ್ ಕೋಆರ್ಡಿನೇಷನ್, ಅನಿಮಲ್ಸ್ ಹಾರ್ಮೋನ್ಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂತ ಇದೆ. ಆ ಒಂದು ಪಾಠದಲ್ಲಿ ಏನು ಬರುತ್ತೆ ಎಲ್ಲ ಓದ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಸೇಮ್ ಅದೇ ನಾನು ಹೇಳಿದ್ನಲ್ಲ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ. ಇನ್ನು ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಕರ್ವ್ಡ್ ಸರ್ಫೇಸ್ ಅಂತ. ಇದರಲ್ಲಿ ಏನು ಬರುತ್ತೆ ಎಲ್ಲ ಓದ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಮ್ಯಾಗ್ನೆಟಿಕ್ಸ್ ಎಫೆಕ್ಟ್ಸ್ ಆಫ್ ಕರೆಂಟ್ ಅಂತ ಅದು, ಮತ್ತು ಸೋರ್ಸಸ್ ಆಫ್ ಎನರ್ಜಿ, ಔಟ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರಲ್ಲಿ ಎಕೋಸಿಸ್ಟಮ್ಮು, ರಿಲೇಟೆಡ್ ಟರ್ಮ್ಸು, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸು, ಫುಡ್ ಚೈನ್ಸು, ಓಝೋನ್ ಡಿಪ್ಲೇಷನ್ಸು, ಅದು ಬಿಟ್ಟರೆ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬಾರ್ಡಿನೇಟ್ಸ್ ಅಂತ ಹೇಳಿದರಲ್ಲಿ ಅದನ್ನು ಓದ್ಕೊಂಡಿದ್ದೀನಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅದರಲ್ಲಿ ಕನ್ಸರ್ವೇಷನ್ ಆ್ಯಂಡ್ ಜುಡಿಷಿಯಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ವೈಲ್ಡ್ ಲೈಫು, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕನ್ಸರ್ವೇಷನ್ನು. ಸೊ ಎಕ್ಸಾಂಪಲ್ಸ್ ಆಫ್ ಪೀಪಲ್ ಪಾರ್ಟಿಸಿಪೇಷನ್ ಆಫ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸು, ಸೊ ಬಿಗ್ ಡ್ಯಾಮ್ಸು, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್, ಆಲ್ಟರ್ನೇಟಿವ್ಸು ಇಫ್ ಎನಿ, ವಾಟರ್ ಹಾರ್ವೆಸ್ಟಿಂಗು, ಸಸ್ಟೈನಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ಸು. ಆ ಒಂದು ಪಾಠದಲ್ಲಿ ಎಲ್ಲವನ್ನು ಓದ್ಕೋಬೇಕು ನೀವು, ಆಯಿತಾ. ಇದಿಷ್ಟು. ಇನ್ನು 9th ಸೈನ್ಸಲ್ಲಿ 9ನೇ ತರಗತಿಯ ಒಂದು ವಿಜ್ಞಾನದಲ್ಲಿ ಏನೆಲ್ಲ ಇದೆ ಅಂತ, ಆಯಿತಾ, ಅವೆಲ್ಲವನ್ನು ಓದ್ಕೊಳ್ಳಿ. ಅದನ್ನು ನಾನು ಪ್ರತ್ಯೇಕವಾಗಿ ಓದಿ ಹೇಳಲಿಕ್ಕಾಗಲ್ಲ. ಸೊ ಮ್ಯಾಟರ್, ನೇಚರ್ ಆ್ಯಂಡ್ ಬಿಹೇವಿಯರು, ಆಟಮ್ಸ್ ಆ್ಯಂಡ್ ಮೊಲೆಕ್ಯೂಲ್ಸ್, ಅದು ಬಿಟ್ಟರೆ ಮೋಲ್ ಕಾನ್ಸೆಪ್ಟ್, ಸ್ಟ್ರಕ್ಚರ್ ಆಫ್ ಆಟಮ್ ಇನ್ ದ ಡೀಟೇಲ್ಸ್, ಆರ್ಗನೈಜೇಷನ್ ಇನ್ ದ ಲಿವಿಂಗ್ ವರ್ಲ್ಡ್ ಅದರಲ್ಲಿ ಏನು ಬರುತ್ತೆ ಎಲ್ಲ ಓದ್ಕೊಳ್ಬೇಕು. ಇನ್ನು ಬಯೋಲಾಜಿಕಲ್ ಡೈವರ್ಸಿಟಿ ಅದನ್ನು ಓದ್ಕೊಳ್ಳಿ. ಮೋಷನ್, ಫೋರ್ಸ್ ಆ್ಯಂಡ್ ವರ್ಕ್ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಫೋರ್ಸ್ ಆ್ಯಂಡ್ ನ್ಯೂಟನ್ಸ್ ಲಾ ಅದು ಓದ್ಕೊಳ್ಬೇಕಾಗುತ್ತೆ, ಅದರಲ್ಲಿ ಏನು ಬರುತ್ತೆ ಎಲ್ಲವನ್ನು. ಇನ್ನು ಗ್ರಾವಿಟೇಷನ್, ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಒಂದು ಕಂಟೆಂಟ್ಸ್ ಬರುತ್ತೆ ಅದರಲ್ಲಿ ಎಲ್ಲವನ್ನು ಓದಬೇಕು. ಇನ್ನು ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಅದರಲ್ಲಿ ಏನು ಬರುತ್ತೆ ಎಲ್ಲ ಓದ್ಕೊಳ್ಳಿ. ಇನ್ನು ಸೌಂಡ್ ಅದು ಬಿಟ್ಟರೆ ನೇಚರ್ ಆಫ್ ಸೌಂಡು ಆ್ಯಂಡ್ ಇಟ್ಸ್ ಪ್ರೊಫೊಗೇಷನ್ ಇನ್ ವೇರಿಯಸ್ ಮೀಡಿಯಾ, ಸ್ಪೀಡ್ ಆಫ್ ಸೌಂಡು, ರೇಂಜ್ ಆಫ್ ಹಿಯರಿಂಗ್ ಇನ್ ಹ್ಯೂಮನ್ಸು, ಅಲ್ಟ್ರಾಸೌಂಡು, ರಿಫ್ಲೆಕ್ಷನ್ ಆಫ್ ಸೌಂಡು, ಎಕೋ ಆ್ಯಂಡ್ ಸೋನಾರು, ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಏರೋ, ಕ್ಯಾಲ್ಕುಲೇಷನ್ಸ್ ರಿಲೇಟೆಡ್ ಟು ವೇರಿಯಸ್ ಕಾನ್ಸೆಪ್ಟ್ಸ್ ಅಂತ. ಇನ್ನು ಹೆಲ್ತ್ ಆ್ಯಂಡ್ ಡಿಸೀಸಸ್ಸು, ನ್ಯಾಚುರಲ್ ರಿಸೋರ್ಸಸ್ಸು, ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ಏನು ಬರುತ್ತೆ ಎಲ್ಲ ಓದ್ಕೊಳ್ಳಿ. ಇನ್ನು ಫುಡ್ ಪ್ರೊಡಕ್ಷನ್ನು, ಆಯಿತಾ, ಅದು ಪೇಪರ್ 1 ಆಯ್ತು. ಈಗ ನೋಡಿ ಇಲ್ಲಿ ಪ್ರೈಮರಿ ಸಿಲೆಬಸ್ ಹೇಳಿದರೆ 6 to 8 ಈಗ ಇದಕ್ಕೇನು ಬೇಕು ಅಂತ. ಇದು ಪೇಪರ್ 2 ಅಭ್ಯರ್ಥಿಗಳಿಗಾಗುತ್ತೆ. ಇದು ಸೇಮು ನೋಡಿ ಅಲ್ಲಿ 6 ಬುಕ್ ಅಂತ ಅವರೇ ಮೆನ್ಷನ್ ಮಾಡಿದ್ರು ಈಗ VI ಅಂತ. ಅದರಲ್ಲಿ ಏನು ಬರುತ್ತೆ ಎಲ್ಲ ಸೈನ್ಸ್ ಪಾಠಗಳನ್ನು ಓದ್ಕೊಳ್ಬೇಕು. ಪ್ಲಾಂಟ್ಸ್, ಪಾಟ್ಸ್ ಆ್ಯಂಡ್ ಅನಿಮಲ್ಸು ಅದ್ರ ಬಗ್ಗೆ ಓದ್ಕೊಳ್ಳಿ. ಸಪ್ರೇಷನ್ ಟೆಕ್ನಿಕ್ಸು, ಇನ್ನು ಅದನ್ನು ಬಿಟ್ಟರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಆ್ಯಂಡ್ ಮೆಟೀರಿಯಲ್ಸು, ಗ್ರೂಪಿಂಗ್ ಥಿಂಗ್ಸ್ ಆನ್ ದ ಬೇಸಿಸ್ ಆಫ್ ಕಾಮನ್ ಪ್ರಾಪರ್ಟೀಸ್ ಅದನ್ನು ಓದ್ಕೊಳ್ಬೇಕು. ಅದರಲ್ಲಿ ಸಮ್ ಚೇಂಜಸ್ ಕೆನ್ ಬಿ ರಿವರ್ಸ್ಡ್ ಆ್ಯಂಡ್ ಅದರ್ಸ್ ಕ್ಯಾನ್ ನಾಟ್ ಬಿ ರಿವರ್ಸ್ಡ್ ಅಂತ ಬರ್ತದೆ ಈಗ, ಆಯಿತಾ. ಸೊಲ್ಯೂಬಿಲಿಟಿ, ಸ್ಟ್ರಕ್ಚರ್ಡ್ ಸೊಲ್ಯೂಷನ್ಸು, ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಡಿಸಾಲ್ವಿಂಗ್ ವೇರಿಯಸ್ ವಿತ್ ಟೆಂಪ್ರೇಚರ್ ಅಂತ ಇದೆ ಈಗ, ಅದಾಗಿದೆ. ಲಿವಿಂಗ್ ಬಾರ್, ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅದನ್ನು ಓದ್ಕೊಳ್ಬೇಕು. ಅದರಲ್ಲಿ ಹ್ಯಾಬಿಟೇಟು, ಬಯೋಟಿಕ್ಕು, ಅಬಿಯೋಟಿಕ್ಕು, ಲೈಟು, ಟೆಂಪ್ರೇಚರು, ವಾಟರು, ಏರು, ಸಾಯಿಲು, ಫೈರ್ ಎಲ್ಲ ಓದ್ಕೊಳ್ಬೇಕಾಗುತ್ತೆ ಅಲ್ಲಿ. ಸೊ ವಿಲ್ ಗೋ ಫಾರ್ವರ್ಡ್. ಅದನ್ನು ಬಿಟ್ಟರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಅಂದರೆ 6th ಸೈನ್ಸಲ್ಲಿ ಎಲ್ಲ ಓದ್ಕೊಳ್ಬೇಕು. ಮ್ಯಾಗ್ನೆಟಿಕ್ಸು, ಎವಾಪೊರೇಷನ್ ಆ್ಯಂಡ್ ಕಂಡೆನ್ಸೇಷನ್, ಇನ್ನು ಲೈಟು, ಇಂಪಾರ್ಟೆನ್ಸ್ ಆಫ್ ವಾಟರು, ಹ್ಯಾಬಿಟೆಂಟು ಮತ್ತು ವೇಸ್ಟ್ ಅಂತ ಹೇಳಿದ್ದಾರೆ ಈಗ, ಆಯಿತಾ. ಅದು 6ನೇ ಕ್ಲಾಸ್ ಆಯಿತು. ಇನ್ನು 7ನೇ ಕ್ಲಾಸ್ ಸೈನ್ಸಲ್ಲಿ ಏನು ಪಾಠ ಇದೆ ಎಲ್ಲ ಓದ್ಕೊಳ್ಬೇಕು ಅಲ್ಲಿ. ಆಟೋಟ್ರಾಫಿಕ್ ಆ್ಯಂಡ್ ಸೊ ಹೆಟ್ರೋಟ್ರಾಫಿಕ್ ನ್ಯೂಟ್ರಿಷನ್ ಅಂತ, ಹೂಲ್, ಸಿಲ್ಕ್, ಅನಿಮಲ್ ಫೈಬರ್ಸ್, ಸೊ ಹೀಟ್ ಫ್ಲವು, ಕ್ಲಾಸಿಫಿಕೇಷನ್ ಆಫ್ ಸಬ್ಸ್ಟಾನ್ಸಸ್, ಕೆಮಿಕಲ್ ಸಬ್ಸ್ಟಾನ್ಸಸ್ ಆ್ಯಂಡ್ ರಿಯಾಕ್ಷನ್ಸು ಎಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ. ಅಂದರೆ ಈಗ 7 ಸೈನ್ಸ್ನಿಂದ ಎಲ್ಲ ಓದ್ಕೊಳ್ಬೇಕು ಅಂತ. 6, 7, 8 ಅವ್ರು ಹೇಳಿದ್ರಲ್ಲ ಪೇಪರ್ 2ಗೆ ಅದು ಹೆಲ್ಪ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯುಲೇಟ್ ಬಗ್ಗೆ ಹೇಳಿದರೆ ಅದ್ರ ಓದ್ಕೊಳ್ಳಿ. ಲೈಟು, ವಾಟರು ಅವೆಲ್ಲ ಓದಬೇಕಲ್ಲಿ. ಸೊ ನೆಕ್ಸ್ಟು ಕ್ಲಾಸ್ 8 ಈಗ 6 ಆಯಿತು, 7 ಆಯಿತು, 8ನೇ ಕ್ಲಾಸ್ದು ಈಗ ನೋಡಿ ಇಲ್ಲಿ ಹೇಳಿದರೆ 8ನೇ ಕ್ಲಾಸ್ ಸೈನ್ಸಲ್ಲಿ ಏನು ಬರುತ್ತೆ ಎಲ್ಲ ಓದಬೇಕಿಲ್ಲಿ. ಕ್ರಾಪ್ ಪ್ರೊಡಕ್ಷನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸು, ಸಿಂಥೆಟಿಕ್ ಕ್ಲಾತಿಂಗ್ ಮೆಟೀರಿಯಲ್ಸು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು, ಕಂಬಸ್ಟನ್ ಆ್ಯಂಡ್ ಫ್ಲೇಮ್ ಅಂತ ಇದೆ ಎಲ್ಲ ಓದ್ಕೊಳ್ಬೇಕಾದ ಅದ್ರ ಬಗ್ಗೆ. ಇನ್ನು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟೀಸ್, ವೈಲ್ಡ್ ಲೈಫ್ ಮತ್ತು ಪ್ಲಾಂಟ್ಸು ಅದ್ರ ಬಗ್ಗೆ. ಇನ್ನು ಸೆಲ್ ಸ್ಟ್ರಕ್ಚರು, ಫ್ರಿಕ್ಷನ್ನು, ಆಯಿತಾ, ಅದನ್ನು ಓದ್ಕೊಳ್ಳಿ. ಇನ್ನು
ಐಡಿಯಾಸ್ ಆಫ್ ಪ್ರೆಸರ್ ಅಂತ ಹೇಳಿದ್ದಾರೆ ಈಗ ಅದೊಂದು ಪಾಠದಲ್ಲಿ ಈಗ. ಸೊ ವೇರಿಯಸ್ ಟೈಪ್ಸ್ ಆಫ್ ಸೌಂಡು, ಅದು ವಿಧಗಳು ಅಂದರೆ ಯಾವ್ಯಾವ ಟೈಪಲ್ಲಿ ಬರುತ್ತೆ ಅಂತ ವೇರಿಯಸ್ಸು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಓದ್ಕೊಳ್ಬೇಕಾಗತ್ತೆ. ಇನ್ನು ಫಾರ್ ಪೇಪರ್ 2 ಸಿಲೆಬಸ್ ಅಪ್ ಟು 12th ಸ್ಟ್ಯಾಂಡರ್ಡ್ ಅಂದರೆ 12ನೇ ತರಗತಿವರೆಗೂ ರೀಚ್ ಮಾಡಬೇಕು ಅಂತ ಹೇಳಿದರೆ ಪೇಪರ್ 2 ಸಿಲೆಬಸ್ಸನ್ನು ಇಲ್ಲಿ ಯೂನಿಟ್ ವೈಸ್ ಕೊಟ್ಬಿಟ್ಟಿದ್ದಾರೆ ಈಗ, ಆಯಿತಾ. ಯೂನಿಟ್ ವೈಸು ನಾನು ಹೇಳ್ಬಿಡ್ತೀನಿ ಈಗ. ಫಿಸಿಕಲ್ ವರ್ಲ್ಡ್ ಆ್ಯಂಡ್ ಮೆಜರ್ಮೆಂಟು. ಸೊ ಚಾಪ್ಟರ್ 1, ಚಾಪ್ಟರ್ 2 ನೋಡಿ ಎಲ್ಲ ಅವರೇ ಹೇಳಿದ್ದಾರೆ ಈಗ. ಫಿಸಿಕಲ್ ವರ್ಲ್ಡು, ಫಿಸಿಕ್ಸು, ಸ್ಕೋಪ್ ಆಫ್ ಎಕ್ಸೈಟಿಂಗು, ನೇಚರ್ ಆಫ್ ಫಿಸಿಕಲ್ ಲಾಸು, ಸೊ I6 ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ. ಇನ್ನು ಯೂನಿಟ್ 2 ಅಲ್ಲಿ ಅಂದರೆ ಅಪ್ ಟು 2nd PUವರೆಗೂ ಟಚ್ ಮಾಡಿ ಅಂತ ಹೇಳಿದರೆ. ಸೊ ದಯಮಾಡಿ ಇದನ್ನು PDF ಅಲ್ಲಿ ಹಾಕ್ತೀನಿ, ಅದನ್ನು ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ ನೋಡಿ. ಇಲ್ಲಿ ಚಾಪ್ಟರ್ 4ಅಲ್ಲಿ ಮೋಷನ್ ಇನ್ ಎ ಪ್ಲೇನ್ ಅಂತ ಹೇಳಿದ್ದಾರೆ, ಅದನ್ನು ಓದ್ಕೊಳ್ಬೇಕು. ಇನ್ನು ಲಾಸ್ ಆಫ್ ಮೋಷನ್ ಅಂತ ಹೇಳಿದ್ದಾರೆ ಈಗ, ಚಾಪ್ಟರ್ 5 ಅದು ಲಾಸ್ ಆಫ್ ಮೋಷನ್ನು. ಅದು ಬಿಟ್ಟರೆ ಯೂನಿಟ್ 4ಅಲ್ಲಿ ಸೊ ವರ್ಕು ಎನರ್ಜಿ ಆ್ಯಂಡ್ ಪವರಲ್ಲಿ ವರ್ಕ್ ಎನರ್ಜಿ ಪವರ್ ಅಂದರೆ 6ನೇ ಪಾಠ ಅದು. ಇನ್ನು ಅದನ್ನ ಹೊರತುಪಡಿಸಿದ್ರೆ ನೋಡಿ ಎಲ್ಲವನ್ನ ಹೇಳಿದರೆ ಇಲ್ಲಿ ಚಾಪ್ಟರ್ 7, ಚಾಪ್ಟರ್ 8, 10 ಅಂತ. ದಯಮಾಡಿ ಅದು PDF ಅಲ್ಲಿ ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಅಂದರೆ ಪ್ರತಿಯೊಂದು ಪಾಠವನ್ನು ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನು ಅಂದರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ, ಅಲ್ಲಿ ಏನು ಬರುತ್ತೆ ಒಂದು ಪಾಠದಲ್ಲಿ ಅಂತ. ಸೊ ಮುಂಚೆ ಎಲ್ಲ ಪ್ಯಾರಾಗ್ರಾಫಲ್ಲಿ ಹೇಳ್ತಾಯಿದ್ರು, ಇವಾಗ ಅದನ್ನು ಪಾಠವನ್ನು ಅವರೇ ಕೊಟ್ಬಿಟ್ಟು ಏನು ಮಾಡಿದ್ದಾರೆ ಈಗ, ಪಾಠದಲ್ಲಿ ಯಾವ್ಯಾವ ಅಂಶವನ್ನು ಓದಬೇಕು ಅಂತಲೂ ಅವರೇ ಹೇಳಿದ್ದಾರೆ. ಹಂಗಾಗಿ ತುಂಬ ಜನರಿಗೆ ಏನು ಸಿಲೆಬಸ್ ಇಷ್ಟಿದ್ದೀರಾ ಅಂತ ಅನಿಸ್ಬೋದು ಅಷ್ಟೇ. ಈಗ ಐ ಥಿಂಕ್ ಪೇಪರ್ 2 ಅವರು ಅಪ್ ಟು ನಿಮಗೆ 6th ಹಿಡಿದು ಟಿಲ್ 2nd PU ತನಕ ಟಚ್ ಮಾಡಬೇಕು, ಅಲ್ಲಿಗೆ ಅರ್ಥ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಈ ಟೈಮಲ್ಲಿ ಸಿಲೆಬಸ್ಸಲ್ಲಿ ಇಟ್ಕೊಂಡು ನೀವು ಓದಲಿಕ್ಕಾಗಲ್ಲ. ನೋಡಿ ಎಷ್ಟು ಸಿಲೆಬಸ್ ಇದೆ ಪೇಪರ್ 2ಗೆ. ಸೊ ಲಾಟ್ ಆಫ್ ಸಿಲೆಬಸ್ ಇದು ಪೇಪರ್ 2ಗೆ, ಎಲ್ಲವನ್ನು ಅವ್ರು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನನ್ನ ಪ್ರಕಾರ ಇದು GPT ಸಿಲೆಬಸ್ ಲೆವೆಲ್ ಇರುತ್ತಲ್ಲ, ಆ ಲೆವೆಲ್ ಆಫ್ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಓದ್ಕೊಳ್ಳಿ ಅಷ್ಟೇ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಬರುತ್ತೆ CBSE, ICSE ಸ್ಟೇಟ್ ಬುಕ್ಸು ಅವೆಲ್ಲ ಓದ್ಕೊಳ್ಳಿ. ನನ್ನ ಪ್ರಕಾರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಇಟ್ಸ್ ಎ ಬೆಟರ್. ಅದು ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ, ಅದು ಅಪ್ ಟು UVS ಸಿಲೆಬಸ್ಸೇ ಲಾಸ್ಟು ಇಲ್ಲಿ ಸೈನ್ಸ್ದು, ಆಯಿತಾ. ಸೊ ಎಲ್ಲವನ್ನ ಹೇಳಿದ್ದೀನಿ, ಕೆಲವೊಂದನ್ನು ಹೇಳಲಿಕ್ಕಾಗಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಈಗಲೇ 1 hour ಕ್ರಾಸ್ ಆಗಿಬಿಟ್ಟಿದೆ. ಅದು PDF ಹಾಕ್ತೀನಿ ನಾನು ಟೆಲಿಗ್ರಾಮಲ್ಲಿ, ಅಲ್ಲಿ ಓದ್ಕೊಳ್ಳಿ. ಸೊ ದಯಮಾಡಿ ಏನು ಇಷ್ಟು ಗಾಬರಿ ಆಗೋದಾಗಲಿ ಭಯ ಪಡೋದಾಗಲಿ ಏನು ಅವಶ್ಯಕತೆ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಅಂದರೆ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಅಷ್ಟೇ ಸಿಲೆಬಸ್ಸಲ್ಲಿ. ಪ್ರತಿಯೊಂದು ಪಾಠವನ್ನು ಉಲ್ಲೇಖ ಮಾಡಿ ಆ ಪಾಠದಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ ಅದನ್ನು ಅವರು ಪ್ರತ್ಯೇಕವಾಗಿ ಅವರು ಕೋಟ್ ಮಾಡಿ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಸಿಂಪಲ್. ಮುಂಚೆ ಎಲ್ಲ ಬರೀ ಪ್ಯಾರಾಗ್ರಾಫಲ್ಲಿ ಇತ್ತು, ಇವಾಗ ಪ್ರತಿಯೊಂದು ಅಂಶಗಳನ್ನು ಕೂಡ ನೀಟಾಗಿ ಎಲ್ಲವನ್ನು ಪ್ರಿಂಟಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ. ಸೊ ಹಾಗಾಗಿ ಇಡೀ ಟೆಕ್ಸ್ಟ್ ಬುಕ್ ಮೊರೆ ಹೋಗ್ಬೇಕು ನೀವು. ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಚೆನ್ನಾಗೆಲ್ಲ ಬಿಡಿಸ್ಕೊಳ್ಳಿ, ಆಯಿತಾ. ನೀವು ಅಲ್ಲಿ ಬಿಡಿಸ್ಕೊಂಡಾದಮೇಲೆ ಒಂದು 70% ಸಿಲೆಬಸ್ಸಲ್ಲಿ ಕವರ್ ಆಗಿಬಿಡುತ್ತೆ. ಇನ್ನು 10 to 15% ಸಿಲೆಬಸ್ ಕವರ್ ಆಗಿಲ್ಲ ಅಂತ ಕಂಡು ಬಂದರೆ ನೀವು ಸಿಲೆಬಸ್ ನೋಡಿಕೊಂಡು ಅದನ್ನು ಕೂಡ ನೀವು ಅಲ್ಲಿ ಅಭ್ಯಾಸ ಮಾಡ್ಬೋದು. ಸೊ ಆ ಒಂದು ಕ್ರಮದಲ್ಲಿ ನೀವು ಓದಲಿಕ್ಕೆ ಅಭ್ಯಾಸ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮ್ಯಾಕ್ಸಿಮಮ್ 1 hour ಕ್ರಾಸ್ ಆಗಿಬಿಟ್ಟಿದೆ. ಸೊ ಎಲ್ರಿಗೂ ಶೇರ್ ಮಾಡಿ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ನನಗೆ ಕಮೆಂಟ್ಸ್ ಮಾಡಿ, ಅದು ಯಾವುದು ಸರಿಯಾದ ಕಮೆಂಟ್ ಇರುತ್ತೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.